ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇಂದು ಕನ್ನಡದ ಖ್ಯಾತ ಕವಿ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರ್ತಕ್ಕಂತಹ ಕಾಳಿದಾಸ ಹೇಳದ ಶಕುಂತಲೆಯ ಕತೆ ಎಂಬ ಕವಿತೆಯನ್ನ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸಲು ನಮ್ಮೊಂದಿಗಿರುವ ನಾಡಿನ ಹೆಸರಾಂತ ಕವಿಯತ್ರಿ, ಲೇಖಕಿ, ಅಂಕಣಕಾರ್ತಿ ಎಂದು ಹೆಸರುವಾಸಿಯಾಗಿರ್ತಕ್ಕಂತಹ ಡಾಕ್ಟರ್ ಸಬಿತಾ ಬನ್ನಡಿ ಮೇಡಮ್ ಅವರಿಗೆ ಭಂಡಾರ ಪ್ರಕಾಶನ ವತಿಯಿಂದ ಮತ್ತು ಕಾವ್ಯ ಕರ್ನಾಟಕ ಬಳಗದಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಈ ಆನ್ಲೈನ್ ಉಪನ್ಯಾಸದಲ್ಲಿ ಭಾಗವಹಿಸಿದ ಎಲ್ಲಾ ಕನ್ನಡ ಮನಸ್ಸುಗಳಿಗೂ ಕೂಡ ಸ್ವಾಗತವನ್ನ ಕೋರುತ್ತಾ ಮೇಡಮ್ ಅವರ ಕಿರು ಪರಿಚಯವನ್ನ ತಮ್ಮೊಂದಿಗಿಡುತ್ತೇನೆ. ಡಾಕ್ಟರ್ ಸಬಿತಾ ಬನ್ನಡಿ ಮೇಡಮ್ ಅವರು ಮೂಲತಃ ಉಡುಪಿ ಜಿಲ್ಲೆಯ ಬನ್ನಡಿಯವರು. ಇವರು ತಮ್ಮ ಉನ್ನತ ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪೂರೈಸಿದ ಇವರು ಸಮಗ್ರ ವಚನ ಸಾಹಿತ್ಯ ಕೇಂದ್ರವಾಗಿಟ್ಟುಕೊಂಡು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಚರಿತ್ರೆ, ಸಮಾಜ ಮತ್ತು ಸಂಸ್ಕೃತಿಯ ಅಂತರ್ಸಂಬಂಧ ಎಂಬ ವಿಷಯದಡಿ ಪ್ರೊಫೆಸರ್ JH ಲಕ್ಕಪ್ಪ ಗೌಡರ ಮಾರ್ಗದರ್ಶನದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಕೆಲವು ವರ್ಷಗಳ ಕಾಲ ಸಂವಾದ ಪತ್ರಿಕೆಯಲ್ಲಿ ಮರುಮಾತು ಎಂಬ ಅಂಕಣವನ್ನು ಬರೆದಂತ ಇವರು ಈಗ ಪ್ರಜಾವಾಣಿಯಲ್ಲಿ ವಿಶ್ಲೇಷಣೆ ಎಂಬ ಅಂಕಣವನ್ನ ಬರೀತಾ ಇದ್ದಾರೆ. ಈವರೆಗೆ ಇವರು ಹಲವಾರು ಕೃತಿಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಾಹಿತ್ಯ ನಿರೂಪಣೆಗಳು ಎಂಬ ವಿಮರ್ಶಾ ಲೇಖನ, ಆಲಯವು ಬಯಲಾಗಿ ಎಂಬ ಸಂಶೋಧನಾ ಕೃತಿ, ಅವಳ ಕಾವ್ಯ ಎಂಬ ಸಂಪಾದನೆ, ನಿರಿಗೆ ಎಂಬ ಕವನ ಸಂಕಲನ, ಗೂಡು ಮತ್ತು ಆಕಾಶ ಎಂಬ ಅಂಕಣ ಬರಹ, ಹೊಸ್ತಿಲಾಚೆ ಈಚೆ ಹೆಣ್ಣು ನೋಟದ ಬರಹಗಳು ಎಂಬ ವಿಮರ್ಶಾ ಸಂಕಲನ, ಇದಿರು ನೋಟ ಎಂಬ ಅಂಕಣ ಬರಹ, ಭಾಷಾ ಬಳಕೆ, ಸಾಹಿತ್ಯ ಸಂಕಥನ, ಪಠ್ಯಪುಸ್ತಕ ಸಂಪಾದನೆ, ಸಬಲ್ಟನ್ ಸಂಪುಟ ಸಹ ಸಂಪಾದನೆ, ಪ್ರಾತಿನಿಧಿಕ ಮಹಿಳಾ ಸಾಹಿತ್ಯ ಮಾಲಿಕೆ ಸಂಪಾದನೆ, ಹಾಗೇನೆ ಅಂಬೇಡ್ಕರ್ ಬದುಕು ಮತ್ತು ಹೋರಾಟ ಎಂಬ ಅನುವಾದವನ್ನ ಕೂಡ ಮಾಡಿದ್ದಾರೆ. ಅದೇ ರೀತಿ ಇವರು ಅನೇಕ ಕವಿತೆಗಳನ್ನ ಹಲವು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಪಠ್ಯಗಳಾಗಿ ನಮಗೆ ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇವರ ಗಾರ್ಮೆಂಟ್ ಹುಡುಗಿ ಎಂಬ ಕವಿತೆ ಮಂಗಳೂರು ವಿಶ್ವವಿದ್ಯಾಲಯದ BSc ಪದವಿಗೆ ಕನ್ನಡ ನುಡಿ ಪಠ್ಯವಾಗಿತ್ತು 2014-17 ಸಾಲಿನಲ್ಲಿ. ಅದೇ ರೀತಿ ನಡುಗನ್ನಡ ಸಾಹಿತ್ಯದಲ್ಲಿ ಮಹಿಳೆ ಸೊಲ್ಲು ಎಂಬ ಒಂದು ಅಕ್ಕಮದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ BA ಪದವಿಗೆ ಪಠ್ಯವಾಗಿತ್ತು 2018-20 ಸಾಲಿನಲ್ಲಿ. ಹಾಗೆ ಗಾರ್ಮೆಂಟ್ ಹುಡುಗಿ ಎಂಬ ಒಂದು ಕವಿತೆ ಮೈಸೂರು ವಿಶ್ವವಿದ್ಯಾಲಯದ ಪ್ರಥಮ ಪದವಿಗೆ ಭಾಷಾ ಪಠ್ಯವಾಗಿತ್ತು. ಇದು 2021-22 ಸಾಲಿನಲ್ಲಾಗಿತ್ತು. ಹಾಗೆ ಇನ್ನೊಂದು ದೊರೆಗಾಯಿ ಸವಿ ಕಟ್ಟುವ ಮುನ್ನ ಎಂಬ ಲೇಖನ ಪ್ರಥಮ BBA ಪಠ್ಯ ಪುಸ್ತಕವಾಗಿತ್ತು. ಇದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 2022-23 ಸಾಲಿನಲ್ಲಿ. ಇವರ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಇವರಿಗೆ ಕರ್ಕಿ ಕಾವ್ಯ ಪ್ರಶಸ್ತಿ, ಬೆಂಗಳೂರಿನ ಅತ್ತಿಮಬ್ಬೆ ಟ್ರಸ್ಟ್ನ ಪುಸ್ತಕ ಪ್ರಶಸ್ತಿ, ಇತ್ತೀಚೆಗೆ ಅಮ್ಮ ಪ್ರಶಸ್ತಿ ಕೂಡ ಬಂದಿದೆ. ಹೀಗೆ ಹಲವಾರು ಗೌರವ ಪ್ರಶಸ್ತಿಗಳು ಲಭಿಸಿವೆ ಇವರಿಗೆ. ಹೀಗೆ ಇವರ ಸಾಹಿತ್ಯ ಕ್ಷೇತ್ರದ ಕೃಷಿ ಹಾಗೂ ಬಹುಮುಖ ಪ್ರತಿಭೆ ಅನಾವರಣಗೊಳ್ಳಲು ನಿಜವಾಗಿಯೂ ಕೂಡ ನಮಗೆ ಬಹಳ ಖುಷಿ ಅನಿಸ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಅಂತಹ ಪ್ರತಿಭೆಯ ಗಣಿಯಾಗಿರುವಂತಹ ಡಾಕ್ಟರ್ ಸಬಿತಾ ಬನ್ನಡಿ ಮೇಡಮ್ ಅವರು ಇಂದು ನಮ್ಮ ಜೊತೆ ಇದ್ದು ಈ ಉಪನ್ಯಾಸ ಸರಣಿಯಲ್ಲಿ ಹಾಜರಾಗಿರುವುದು ಹಾಗೂ ನಮ್ಮೊಂದಿಗೆ ಎಚ್ ಶಿವಪ್ರಕಾಶ್ ಅವರ ಕಾಳಿದಾಸ ಹೇಳದ ಶಕುಂತಲೆಯ ಕತೆ ಎಂಬ ಕವಿತೆಯನ್ನ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸುತ್ತಿರುವುದು ನಮ್ಮೆಲ್ಲರೂ ಕೂಡ ಸಂತೋಷದ ವಿಚಾರ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಮೇಡಮ್ ಅವರಿಗೆ ಈ ಕಾವ್ಯ ಕರ್ನಾಟಕ ಸರಣಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಮೇಡಮ್ ಅವರು ಈಗ ತಮ್ಮ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಒಂದು ಎಲ್ಲರಲ್ಲಿ ವಿನಂತಿ, ಎಲ್ಲರೂ ತಮ್ಮ ಆಡಿಯೋ ವಿಡಿಯೋಗಳನ್ನ ಮ್ಯೂಟ್ ಮಾಡಿಕೊಳ್ಬೇಕು. ಏನಾದರೂ ಪ್ರಶ್ನೆಗಳು ಕೇಳುವಾಗಿದ್ದರೆ ಮಧ್ಯದಲ್ಲಿ ಯಾರು ಕೂಡ ಪ್ರಶ್ನೆ ಕೇಳಬಾರದು. ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ನಲ್ಲಿ ಬರೀರಿ. ಉಪನ್ಯಾಸದ ಮುಗಿದ ನಂತರ ನಿಮಗೆ ಪ್ರಶ್ನೆ ಕೇಳಲು ಅವಕಾಶವನ್ನು ನೀಡಲಾಗುವುದು. ಮೇಡಮ್ ಅವ್ರ ಸ್ಟಾರ್ಟ್ ಮಾಡ್ಬೋದು ಮೇಡಮ್ ನೀವು. ಯಾಕೋ ಕಾಳಿದಾಸ ಅಂತ ಬಳಸಿದರೆ ಕನ್ನಡದ ಜಾಯಮಾನಕ್ಕೆ ಅದು ಕಾಳಿದಾಸನೇ ನಮಗೆ ಹೆಚ್ಚು ಸೂಕ್ತ ಆಗ್ತೆ, ಸರಿ ಅನ್ಸುತ್ತೆ, ನಮ್ಮ ಬಾಯಲ್ಲಿ ಅದೇ ಬರುತ್ತೆ. ಅವರ ಹೆಚ್ಚು ಚರ್ಚೆಗೆ ಒಳಪಡದ ಕವಿತೆಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರಿಂದಾಗಿ ನಾನು ಈ ಕವಿತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕನ್ನಡದ ಮಹಿಳಾ ಕವಿಗಳನ್ನ ಹೆಚ್ಚು ಕಾಡದವಳು ಅಕ್ಕಮಹಾದೇವಿ, ಆದ್ರೆ ಕತೆಗಾರ್ತಿಯರನ್ನ ಹೆಚ್ಚು ಕಾಡದವಳು ಶಕುಂತಲೆ. ನನ್ನ ಕುತೂಹಲಕ್ಕೆ ಅಪರೂಪಕ್ಕೆ ಕವನದಲ್ಲಿ ಶಕುಂತಲೆ ಕಂಡಳು, ಅದು ಶಿವಪ್ರಕಾಶ್ ಅವರ ಕವನಗಳಲ್ಲಿ. ಈ ಕವಿತೆ ನಿಕಷಕ್ಕೆ ಒಡ್ತಾ ಇರೋದು ಈ ನೆಪದಲ್ಲಿ, ಶಕುಂತಲೆಯ ಕಥೆಯ ನೆಪದಲ್ಲಿ. ಇಡೀ ಕವಿತೆ ಮತ್ತೆ ಮತ್ತೆ ತಿರುಗಿಸಿ ನೆನಪು ಮರವುಗಳನ್ನ ಹೇಳ್ತಾ ನಿಕಷಕ್ಕೆ ಒಡ್ತಾ ಇರೋದು
ಅಗಲುವಿಕೆಯನ್ನ. ಆ ಅಗಲುವಿಕೆ ಅನ್ನೋದು ಬರೀ ಶಕುಂತಲೆಯ ಜೀವನದ್ದಲ್ಲ, ಒಟ್ಟು ಮನುಷ್ಯ ಕುಲದ ಜೊತೆಗೆ ಅದನ್ನ ರಿಲೇಟ್ ಮಾಡ್ಕೊಂಡಾಗ ಎರಡು ರೂಪದ್ದಿರುತ್ತೆ. ಒಂದು ದೂರ ಆಗಿ ಹೋಗ್ಬಿಡೋದು, ಎರಡನೇದು ಲೋಕಕ್ಕೆ ಅರುಹುವುದಿಲ್ಲ, ಹೇಳುವುದಿಲ್ಲ, ಆದ್ರೆ ಹತ್ರವಿದ್ದೂ ದೂರ ಆಗೋದು. ಹಾಗಾಗಿ ಈ ಕವಿತೆಯಲ್ಲಿ ನೆನಪು ಮತ್ತೆ ಮರವು ಪಾತ್ರಗಳಾಗ್ಬಿಡ್ತವೆ. ಮತ್ತು ಹಾಗೆ ಪಾತ್ರಗಳಾಗುವಾಗ ಮರೆವು ಖಳನಾಯಕ ಅಲ್ಲ. ಇಡೀ ಕವಿತೆ ನೆನಪು ಮತ್ತು ಮರೆವನ್ನ ರೂಪಕದಲ್ಲಿ ಕಟ್ತಾ ಹೋಗುತ್ತೆ. ಸಾಧಾರಣವಾಗಿ ನಮ್ಗೆ ಶಕುಂತಲೆ ಅಂದ್ರೆ ತಕ್ಷಣ ನೆನಪಾಗೋದು ದುಷ್ಯಂತನ ಮರೆವು. ಆದ್ರೆ ಈ ಕವಿತೆ ಆರಂಭ ಆಗೋದೇ ದುಷ್ಯಂತನ ನೆನಪು ಮತ್ತು ಶಕುಂತಲೆಯ ಮರೆವು. ಸೊ ಆರಂಭದಲ್ಲೇನೆ ಇದು ಹೊರಡುವ ಪಥವೇ ಬದಲಾಗಿದೆ. ಅಂದ್ರೆ ಕವಿತೆ ಒಂದು ನಾಟಕೀಯ ತಿರುವಿನಿಂದ ಆರಂಭ ಆಗತ್ತೆ ಮತ್ತು ಕವಿತೆ ಉದ್ದಕ್ಕೂ ಈ ನಾಟಕೀಯತೆ ಅದು ಪುರಾಣದ ಸ್ವರೂಪದಲ್ಲಿರುತ್ತೆ. ಆ ಪುರಾಣದ ಸ್ವರೂಪವನ್ನ ಬಳಸ್ಕೊಳ್ತಾನೆ. ಅದನ್ನ ಯಾಕೆ ಬಳಸ್ಕೊಳ್ತಾ ಇದೆ ಅಂತಂದ್ರೆ ವಸ್ತುವಿನ ಪಲ್ಲಟಕ್ಕೆ. ಹೀಗಾಗಿ ಈ ಕವಿತೆ ಶಿವಪ್ರಕಾಶ್ ಅವರ ಕವಿತೆಗಳ ಒಂದು ಸಾಮಾನ್ಯ ಶೈಲಿಯಲ್ಲಿ ಇಲ್ಲ. ಇದು ಭಾವ ತೀವ್ರತೆಗಿಂತ ಇಲ್ಲಿ ಭಾವ ನಿರ್ಲಿಪ್ತತೆ ಹೆಚ್ಚು ಮುನ್ನೆಲೆಗೆ ಬರುತ್ತೆ. ಇದನ್ನ ನಾವು ಮೊದಲು ಕವಿತೆ ಓದಿ ಆಮೇಲೆ ಇದಕ್ಕೆ ವಾಪಸ್ ಬರೋಣ. ನಾನು ಇದುವರೆಗೆ ಹೇಳಿದ ನಾಟಕೀಯತೆ, ಭಾವತೀವ್ರತೆ, ಭಾವ ನಿರ್ಲಿಪ್ತತೆ. ಯಾಕಂದ್ರೆ ಭಾವತೀವ್ರತೆ ಶಿವಪ್ರಕಾಶ್ ಕವಿತೆಗಳ ಹಲವು ಪ್ರಮುಖ ಕವಿತೆಗಳ, ಮಹತ್ವದ ಕವಿತೆಗಳ ಒಂದು ಮುಖ್ಯ ಲಕ್ಷಣ, ಅವರ ಶೈಲಿಯೊಳಗೆ ಬಂದ್ಬಿಡೋದದು. ಆದ್ರೆ ಇಲ್ಲಿ ಅದು ಕಾಣಿಸಲ್ಲ. ಇಲ್ಲಿ ಭಾವ ನಿರ್ಲಿಪ್ತತೆನೇ ಜಾಸ್ತಿ ಕಾಣಿಸ್ತಾ ಇದೆ. ನಾವು ಈಗ ಒಂದ್ಸಲ ಕವಿತೆನ ಓದೋಣ. ಕಾಳಿದಾಸ ಹೇಳದ ಶಕುಂತಲೆಯ ಕಥೆ. ದುಷ್ಯಂತನಿಗೆ ಶಕುಂತಲೆಯ ನೆನಪು ಬಂದಂತೆ ಶಕುಂತಲೆ ದುಷ್ಯಂತನ ಮರೆಯತೊಡಗಿದ್ದಳು. ಅವನಿಗೆ ಗುರುತು ಹಿಡಿಯುವುದು ಕಷ್ಟವಾದಾಗ ಕೆರಳಿ ಅವಳೇ ಅವನನ್ನು ತ್ಯಜಿಸಿದ್ದಳು. ಅವಳ ಮನಸ್ಸಲ್ಲಿ ಆಗುತ್ತಿದ್ದುದನ್ನು ಅರಿತ ದೇವಕನ್ನಿಕೆಯರು ಆಕಾಶ ಮಾರ್ಗವಾಗಿ ಅವಳನ್ನು ಋಷಿ ಆಶ್ರಮಕ್ಕೆ ಕರೆದು ತಂದು ಸುಖ ಪ್ರಸವ ಮಾಡಿಸಿದ್ದರು. ಕಶ್ಯಪ ಮುನಿಗೂ ಗೊತ್ತಿತ್ತು ನೆನಪು ಎಷ್ಟು ಕಠಿಣವೇ. ತನಗೊಬ್ಬ ಪ್ರಿಯನಿದ್ದನೆಂಬ ನೆನಪನ್ನೂ ತಮ್ಮ ತಪಶಕ್ತಿಯಿಂದ ಅಳಿಸಿಬಿಟ್ಟರು. ಅಂದಿಂದ ಶಕುಂತಲೆಗೆ ಅಳುವೇ ಬರಲಿಲ್ಲ. ಮಗ ಬೆಳೆದು ಸಿಂಹದ ಹಲ್ಲುಗಳೊಡನಾಡುವ ಪರಾಕ್ರಮಿಯಾಗಿ ಬೆಳೆಯುತ್ತಿರುವಾಗ ಯಾರಿವನ್ನ ತಂದೆ ಎಂದು ಚಿಂತಿಸತೊಡಗಿದಳು. ಕಾಲಕ್ರಮದಲ್ಲಿ ದುಷ್ಯಂತನಿಗೆ ಎಲ್ಲವೂ ನೆನಪಾಗಿ ಮುಂದೆ ನಿಂತಾಗಲೂ ಚೂರು ಗುರುತು ಹಿಡಿಯದಾದಳು. ತಮ್ಮ ಪರಿಚಯ ಎಂದಷ್ಟೇ ಕೇಳಿದಳು. ನಾನೇ ನಿನ್ನ ನತದೃಷ್ಟ ಗಂಡನೆಂದು ಅವನು ಆಣೆ ಇಟ್ಟು ನುಡಿದರೂ ವಿಶ್ವಾಸವೇ ಬರಲಿಲ್ಲ. ದುಷ್ಯಂತನು ನಿಂತು ಸಾಕಾಗಿ ಗಾಡಿ ಬಿಟ್ಟ. ಶಕುಂತಲೆ ಯೋಚಿಸಿ ಸಾಕಾಗಿ ಒಳಗೆ ನಡೆದಳು. ಕಾಡಿನ ರಾಜಕುಮಾರ ಮಗ ನಾಡಿಗೆ ಮಹಾರಾಜನಾದಾಗ ಅವನ ಅಪ್ಪ ಅಮ್ಮ ಇಬ್ಬರೂ ಕಾಲವಾಗಿದ್ದರು.
ಅವನಿಗೆ ಅವರ ಕಥೆಯಾಗಲಿ ನೆನಪಾಗಲಿ ಇರಲಿಲ್ಲ. ಎಲ್ಲವೂ ನೆನಪಿದ್ದುದು ಕಶ್ಯಪ ಮುನಿಗಳಿಗೆ ಮಾತ್ರ. ಪುರುಷ ಪ್ರಕೃತಿಗಳು ಇನ್ನು ಹೀಗೆ ಬಿರಿಯಬಾರದೆಂದು ತಪಸ್ಸು ಮಾಡಿ ಅಕ್ಷರ ಮಧ್ಯದಲ್ಲಿ ಅವರಿಬ್ಬರನ್ನೂ ನಿಲ್ಲಿಸಿ ಓಂಕಾರದಲ್ಲಿ ಅವರನ್ನು ಸತತ ಕೂಡಿಸಿದರು. ಆ ಮಂತ್ರದ ಒಂದು ತುಣುಕನ್ನು ಕೇಳಿಸಿಕೊಂಡ ಶಿವ ಶಕ್ತಿಯರು ಆ ಮಹಾಕವಿಗೆ ಬರೆದುಕೋ ಎಂದು ಹೇಳಿದರು. ಆ ಬೀಜಾಕ್ಷರವನ್ನೇ ಅವನು ನಾಟಕವನ್ನಾಗಿ ಮಾಡಿದನು. ನಿಜವಾಗಿ ನಡೆದದ್ದು ಕಾವ್ಯದಲ್ಲಿ ನಡೆಯದಿರಲಿ ಅಂತ ಸುಖಾಂತವಾಗಿ ಅದನ್ನು ಮುಗಿಸಿದನು. ಜನ ನಂಬಿದರು, ಸಂತೋಷಪಟ್ಟರು. ಈಗ ಇಲ್ಲಿ ಪಲ್ಲಟಗಳಿದಾವೆ, 2-3 ಹಂತದಲ್ಲಿ. ನಾನು ಕವಿತೆಯ ಶೈಲಿಯಲ್ಲಿ ಒಂದು ನಾಟಕೀಯತೆ ಇದೆ ಮತ್ತು ಭಾವತೀವ್ರತೆ ಅಷ್ಟೊಂದು ಇಲ್ಲ ಅಂತ ಹೇಳಿದೆ. ನಾನು ಇದನ್ನ ಮತ್ತೊಂದ್ಸಲ ನೆನ್ಪು ಮಾಡ್ಕೊಳಕ್ಕಿದೆ ಆ ನಂತರದಲ್ಲಿ. ಮೂಲ ಮಹಾಭಾರತದಲ್ಲಿ ಬರುವಂತ ಒಂದು ಕಥೆಯಾದ ಈ ದುಷ್ಯಂತ ಶಕುಂತಲೆ ಕಥೆಯಲ್ಲಿ ಮೂಲ ಕಥೆಯಲ್ಲಿ ಉಂಗುರದ ಪ್ರಸ್ತಾಪ ಇಲ್ಲ, ಮತ್ತ ಅವಳ ಗೆಳತಿಯರ ಕೂಡ ಅಲ್ಲಿ ಇರಲ್ಲ. ಅಲ್ಲಿ ಆತ ಅವಳನ್ನು ನೋಡ್ತಾನೆ, ಇಷ್ಟಪಡ್ತಾನೆ, ಗಾಂಧರ್ವ ವಿವಾಹ ಆಗಿ ಅವನು ವಾಪಸ್ ಹೋಗ್ತಾನೆ, ಕರ್ಸ್ಕೊಂತೀನಿ ನಿನ್ನ ಅಂತ ಹೇಳಿ ವಾಪಸ್ ಹೋಗ್ತಾನೆ. ಆದ್ರೆ ದುಷ್ಯಂತಗೆ ಕಣ್ವರ ಭಯ. ಇಲ್ಲಿ ಕಶ್ಯಪ ಅಂತ ಹೇಳ್ತಾರೆ, ಕಣ್ವರು ಕಶ್ಯಪರು. ಶಕುಂತಲೆಯನ್ನ ಕರ್ಸೋದನ್ನ ಸ್ವಲ್ಪ ತಳ್ಳುತ್ತಾ ಹೋಗ್ತಾನೆ. ನಾಳೆ ಕರ್ಸೋದ್ರಾಯ್ತು, ನಾಡ್ದು ಕರ್ಸೋದ್ರಾಯ್ತು ಅಂತ ತಳ್ತಾ ಅಷ್ಟೊತ್ತಿಗಾಗ್ಲೇ ದೂರ್ವಾಸ ಮುನಿಗಳ ಶಾಪದ ಫಲವಾಗಿ ಕ್ರಮೇಣ ಅವನಿಗೆ ಮರೆತು ಹೋಗುತ್ತೆ. ಶಕುಂತಲೆ 12 ವರ್ಷ ಕಾದು ಮಗನೊಡನೆ ಅವನ ಬಳಿಗೆ ಹೋಗ್ತಾಳೆ. ಹೋದಾಗ ಅವನು ಇವ್ರನ್ನ ಪತ್ನಿ ಮತ್ತು ಪುತ್ರ ಅಂತ ಒಪ್ಕೊಳ್ಳೋದಿಲ್ಲ. ಅಷ್ಟೊತ್ತಿಗೆ ಒಂದು ಆಕಾಶವಾಣಿಯಲ್ಲಿ ಅವನಿಗೆ ಮಾತು ಕೇಳಿಸುತ್ತೆ, ನೀನ್ ಅವ್ರನ್ನ ಒಪ್ಕೋಬೇಕು ಅಂತ. ಆಗ ಅವನು ಸ್ವೀಕರಿಸ್ದ ಅಂತ ಆ ಕತೆ ಅಲ್ಲಿ ಆಗಿದೆ. ಈ ಕಥೆಯನ್ನ ಈ ಕವಿತೆ ಪಲ್ಲಟಗೊಳಿಸಿ ಶಕುಂತಲೆ ಅವನನ್ನ ಗುರುತು ಹಿಡಿಯದೇ ಹೋದಳು ಅಂತ ಹೇಳತ್ತೆ ಈ ಕವಿತೆ. ಶಕುಂತಲೆಗೆ ಮರವು ಈ ಕವಿತೆಯೊಳಗಡೆ ವರ ಆದ್ರೆ ದುಷ್ಯಂತನಿಗೆ ಮರೆವು ಶಾಪ ಆಗತ್ತೆ. ಅಂದ್ರೆ ಹಿಂದೆ ಮತ್ತೆ ಕಾಳಿದಾಸ್ನಲ್ಲಿ ಬರುತ್ತೆ. ಆ ಕಾಳಿದಾಸ್ನಲ್ಲಿ ಬರೋದನ್ನ ಈ ಕವಿತೆಯಲ್ಲಿ ಕೊನೆಯಲ್ಲಿ ಬರೋದ್ರಿಂದ ನಾನೀಗ ಕಾಳಿದಾಸಂದು ಯಾವುದು ಪ್ರಸ್ತಾಪ ಮಾಡೋದಿಲ್ಲ ಇಲ್ಲಿ. ಹಾಗೆ ಇಲ್ಲೇನ್ ಮಾಡುತ್ತೆ, ಶಕುಂತಲೆಯ ಮರವು ಅವಳಿಗೆ ವರ, ಆದ್ರೆ ದುಷ್ಯಂತನಿಗೆ ಮರೆವು ಶಾಪ. ಮೂಲದಲ್ಲಿ ಅವನು ಸ್ವೀಕರಿಸಿದ ಅಂತ ಇದ್ರೆ ಇಲ್ಲಿ ಅವಳೇ ಅವನನ್ನು ತ್ಯಜಿಸಿದಳು ಅಂತ ಕವಿತೆಯಲ್ಲಿ ಬರುತ್ತೆ. ಆ ನಂತರ ಅದಕ್ಕೆ ಪೂರಕವಾಗಿ ಅವಳಿಗೆ ಹಲವು ನೆರವುಗಳು ಸಿಗತ್ತೆ. ಅವಳಿಗೆ ಬೇಸರ ಆಗ್ಬಿಡತ್ತೆ ಇವನ ವರ್ತನೆ, ಅವಳು ತ್ಯಜಿಸ್ಬಿಡ್ತಾಳೆ. ಇವಳು ತ್ಯಜಿಸಿದ ನಂತರದಲ್ಲಿ ಇವಳ ಮುಂದಿನ ಬದುಕು ಅನ್ನೋದು ಈ ನೆನಪಿನಲ್ಲಿದ್ರೆ ಅದು ಬಹಳ ಕಷ್ಟದ್ದು. ಆದ್ರೆ ಇಲ್ಲಿ ಅವಳಿಗೆ ಏನಾಗತ್ತೆ ಅಂತಂದ್ರೆ ಹಲವು ನೆರವುಗಳು ಯಾವ ರೀತಿ ಒದಗಿ ಬರುತ್ತೆ ಅಂದ್ರೆ ಅದನ್ನ ಮರೆತು ಬಿಡೋದಕ್ಕೆ ಒದಗಿ ಬರುತ್ತೆ. ಕಶ್ಯಪ ಮುನಿಗಳಿಗೆ ಗೊತ್ತಿತ್ತು ನೆನಪು ಎಷ್ಟು ಕಠಿಣ ಅಂತ. ಈ ನೆನಪು ಇದೆಯಲ್ಲ, ಇದು ಕಠಿಣ ಮಾತ್ರ ಅಲ್ಲ, ನೆನಪು ಅನ್ನೋದೇ ಯಾವಾಗ್ಲೂ ಭಾವ ತೀವ್ರತೆಯ ಸಾಥಿಯಾಗಿರುತ್ತೆ. ಪ್ರೇಮದ ನಿರಾಕರಣೆಯಲ್ಲಿ ನೆನಪಿದೆಯಲ್ಲ, ಪ್ರೇಮ ನಿರಾಕೃತಗೊಂಡ ನೆನಪು ಇರುತ್ತಲ್ಲ, ಅದು ನಮ್ಮ ದುಃಖದ ತೀವ್ರತೆಯನ್ನು ಹೆಚ್ಚಿಸುತ್ತೆ, ಯಾತನೆಯಾಗಿ ಪರಿವರ್ತಿಸುತ್ತೆ. ಹಾಗಾಗಿ ಇಲ್ಲಿ ಶಕುಂತಲೆಯ ಯಾತನೆಯನ್ನ ಕಡಿಮೆ ಮಾಡುವುದಕ್ಕೆ ಅವಳ ಸಾಕು ತಂದೆಯ ಪ್ರಯತ್ನ ಮತ್ತು ಈ ಪ್ರೇಮದ ನಿರಾಕರಣೆಯ ದುಃಖ ಇದೆಯಲ್ಲ, ಅದು ಅವ್ರನ್ನ ಇವ್ರನ್ನ ಅಂತಲ್ಲ,
ಯಾರನ್ನೂ ಬಿಡೋದಿಲ್ಲ. ಆ ನೆನಪು ಹಿಂಡದ್ ಶುರು ಆದ್ರೆ ಯಾರು ಇದರಿಂದ ಪಾರಾಗೋದು ಕಷ್ಟ ಇದೆ. ಶಿವಪ್ರಕಾಶರದೇ ಇನ್ನೊಂದು ಕವಿತೆ ಇದೆ, ವಾಸವದತ್ತೆ. ಆ ಕವಿತೆಯಲ್ಲಿ ಕೆಲವು ಸಾಲುಗಳನ್ನ ನಾವು ನೆನಪಿಸ್ಕೊಂಡ್ರೆ ಇದು ನಮಗೆ ಹೆಚ್ಚು ಅರ್ಥ ಆಗುತ್ತೆ. ವಾಸವದತ್ತೆ ಒಬ್ಳು ನಗರ ವಧು. ಆ ಕಾಲದಲ್ಲಿ ಕುಲವಧು ಮತ್ತು ನಗರ ವಧುಗಳು ಅಂತ ಇರ್ತಾರೆ. ತನ್ನ ಬಳಿಗೆ ಬರುವ ಗಂಡಸರನ್ನ ಅವಳು ನಗರವಧು ಆಗಿರೋದ್ರಿಂದ ಅವಳು ನಿರಾಕರಿಸುವ ಹಾಗಿಲ್ಲ. ಆದ್ರೆ ಅವಳು ತನ್ನ ಮನಸ್ಸನ್ನ ಕೊಟ್ಟಿದ್ದು ಬುದ್ಧನ ಶಿಷ್ಯನಾದ ಉಪಗುಪ್ತನಿಗೆ. ಭಿಕ್ಷಕ್ಕೆ ಬಂದವನಿಗೆ ಪ್ರೇಮ ನಿವೇದನೆ ಮಾಡ್ಕೊಳ್ತಾಳ ಅವಳು. ಆದ್ರೆ ಅವನು ಸನ್ಯಾಸಿ, ಅವನು ಸ್ವೀಕರಿಸುವುದಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಈ ನಿರಾಕರಣೆಯನ್ನ ಒಪ್ಪುಕೆ ಆಗೋದಿಲ್ಲ. ಆ ಕೆಲವು ಸಾಲುಗಳನ್ನ ನಾನು ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ಈ ಕವಿತೆಗೆ ಪೂರಕವಾಗಿ ಹೇಳ್ತೀನಿ. ಒಂದು ಶಿವಪ್ರಕಾಶರ ಶೈಲಿ ಇದೆಯಲ್ಲ, ಆ ಶೈಲಿ ವಸ್ತುವಿನಗೆ ತಕ್ಕ ಹಾಗೆ ಹೇಗೆ ತನ್ನನ್ನ ಬದಲಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಅಲ್ಲಿನ ಕೆಲವು ಸಾಲ ಹೇಳ್ತೀನಿ. ಈ ವಾಸವದತ್ತೆ ಹೇಳ್ತಾ ಇರೋದು ಇದು ಉಪಗುಪ್ತನು. ನಡು ಹಗಲ ಹೊನ್ನೀಲಿ ಮೊಟ್ಟೆಯೊಡೆದು ಚಿಮ್ಮಿದ ಕಪ್ಪು ಪಾರಿವಾಳದ ಹಾಗೆ ನಿನ್ನ ಕೈ ಕಪ್ಪರ. ಭಿಕ್ಷೆಗೆ ಬಂದಿದ್ದಾನೆ. ಹಸಿರು ಬೆರೆಸಿ ಕೂಗುವ ಕಾಗೆ ಕೊರಲೊಡನೆ ಸರ ಬೆರೆಸಿ ಭಿಕ್ಷೆ ಅಂದೆ. ಅನ್ನವನ್ನೊಲ್ಲೆ ಹೊನ್ನಿನೊಡನೆ ನನ್ನನ್ನೊಲ್ಲೆ ಪ್ರಾಣವನ್ನೇ ಕರಿಯ ಕಪ್ಪರದಲ್ಲಿ ಕೊಂಡು ಹೋದೆ. ಬರಿಯ ನಾನಿಲ್ಲುಳಿದೆ. ಬರುವ ಪ್ರಿಯತಮರೆಲ್ಲ ನನ್ನೊಡಲ ಪಾತ್ರೆಯಲ್ಲಿ ಪಚ್ಚೆಗಳ ತುಂಬಿದರು, ಹವಳಗಳ ಹೆಕ್ಕಿದರು. ಬರಿದು ಹಾಗೆಯೇ ಉಳಿದು ಬರಿಯ ನಾನಿಲ್ಲುಳಿದೆ. ನೀ ಹೋದ ದಿಕ್ಕನ್ನು ಬಿಕ್ಕಿ ಬೇಡುವೆ ನಾನು, ನನ್ನ ಪ್ರಾಣವ ನನಗೆ ಹಿಂದಿರುಗಿಸು. ಒಲ್ಲೆ ಇವನ ಕಣ್ಣುಗಳನ್ನು ಅವನ ತುಟಿ ತೋಳ ಬಳಸನ್ನು ಕಳಚಿ ಎಸೆಯುವೆ, ನನ್ನ ಪ್ರಾಣವ ನನಗೆ ಹಿಂದಿರುಗಿಸು. ಅವಳಿಗೆ ಮರೆಯಕ್ಕಾಗಿಲ್ಲ. ಇಲ್ಲಿ ತೀವ್ರತೆ, ಕಾಡುವ ತೀವ್ರತೆಗೆ ತಕ್ಕ ಹಾಗೆ ಕವಿ ಇದರಲ್ಲಿ ಆ ತೀವ್ರವಾದ ರೀತಿಯಲ್ಲಿ ಬರಿತಾ ಹೋಗ್ತಾರೆ. ಶಿವಪ್ರಕಾಶರ ಅನನ್ಯ ಶೈಲಿ ಇದೆ. ಶಿವಪ್ರಕಾಶರ ಕವಿತೆಗಳನ್ನ ನಾವು ಆವಾಹಿಸ್ಕೊಳ್ಳೋ ಹಾಗೆ ನಮ್ಮನ್ನು ಮಾಡೋದು ಇದೇ ಶೈಲಿ. ಆದ್ರೆ ಇದಷ್ಟೇ ಆಗಿರ್ಬೇಕಾಗಿಲ್ಲ ಶಿವಪ್ರಕಾಶರ ಕವಿತೆಗಳು ಅಂತಂದ್ರೆ. ಆ ಕಾರಣಕ್ಕಾಗಿಯೂ ನಾನು ಈ ಶಕುಂತಲೆಯ ಕವಿತೆಯನ್ನ ಆರಿಸ್ಕೊಂಡಿದ್ದೆ. ಈ ಕವಿತೆ ನಿರಾಕರಣೆಯ ನೆಲೆಯನ್ನ ವಿಸ್ತರಿಸುತ್ತೆ. ಅವಳ ನಿರ್ಲಿಪ್ತಿ ಅನ್ನೋದು ಎಷ್ಟಿದೆ ಅಂತಂದ್ರೆ, ಅವಳಿಗೆ ಗಂಡ ಎಂಬ ಪದ ಇದೆಯಲ್ಲ, ಅವನೇನ್ ನಿನ್ನ ನತದೃಷ್ಟ ಗಂಡ ನಾನು ಅಂತ ದೀನನಾಗಿ ಕೇಳ್ಕೊಂತ ಇದ್ದಾನ ಅವನು. ಆದ್ರೆ ಅವಳಿಗೆ ಪುಳಕವನ್ನಾಗ್ಲಿ ರೋಷವನ್ನಾಗ್ಲಿ ಹುಟ್ಟಿಸುವುದೇ ಇಲ್ಲ. ಯಾವ ಭಾವವನ್ನು ಹುಟ್ಟಿಸೋದಿಲ್ಲ. ಬಂದ್ಬಿಟ್ಟ ಇಷ್ಟು ದಿವಸದ ನಂತರ ನನ್ನ ನೆನ್ಪು ಮಾಡ್ಕೊಂಡ್ಬಿಟ್ಟು, ಅದಲ್ದೆ ದೀನನಾಗಿ ಕೇಳ್ಕೊಳ್ತಿದ್ದಾನೆ ಬೇರೆ ಅನ್ನುವ ಖುಷಿನೂ ಆಗ್ಲಿಲ್ಲ. ಇಷ್ಟ ದಿವಸ ಎಲ್ಲಿ ಹೋಗಿದ್ದೆ, ನೆನ್ಪಿರ್ಲಿಲ್ವಲ್ಲ ನಿನ್ಗೆ, ಈಗ ಯಾಕೆ ಬಂದೆ ಅನ್ನುವ ರೋಷವೂ ಅವಳಲ್ಲಿ ಕಾಣಿಸ್ತಾ ಇಲ್ಲ. ಅವಳಿಗೆ ಆ ನಂತರದಲ್ಲಿ ಅಳುವೇ ಬರಲಿಲ್ಲ ಅಂತ ಹೇಳೋ ಮಾತಿದೆಯಲ್ಲ, ಅದಕ್ಕೆ ನಾನು ಇದನ್ನ ನಾಟಕೀಯತೆ ಅಂತ ಹೇಳೋದು. ಯಾಕಂದ್ರೆ ಒಂದು ಸ್ವಲ್ಪ ಒಂದ್ ಹಂತ ಆಚೆಯಿಂದ ಹೇಳತ್ತೆ ಇದು. ಅಳುವೇ ಬರ್ಲಿಲ್ಲ ಅವಳಿಗೆ. ಆಮೇಲೆ ತನ್ನ ಮಗನ ತಂದೆ ಯಾರು ಅಂತ ಅವಳು ಯೋಚನೆ ಮಾಡೋ ಹಾಗಾಯ್ತು. ಅಷ್ಟ್ರ ಮಟ್ಟಿಗೆ ಅವಳು ಆ ನೆನಪುಗಳನ್ನ ಕಳೆದುಕೊಂಡ್ಲು. ಮುಂದೆ ಬಂದು ನಿಂತಾಗಲೂ ಅವಳಿಗೆ ಯೋಚಿಸಿ ಯೋಚಿಸಿ ಸಾಕಾಗಿ ಒಳನಡಿತು. ಯಾರಿವನು ಅಂತ ಯೋಚಿಸಿ ಸಾಕಾಗಿ ಒಳಗೋದ್ಲಂತೆ. ಯಾರಪ್ಪ ಇವನು ಅಂದ್ರೆ ಆ ಮರೆವಿನ ನಿರ್ಭಾವುಕತೆ ಇದೆಯಲ್ಲ, ಅದರ ದುರಂತವನ್ನು ಈ ಕವಿತೆ ಹೇಳ್ತಾ ಇದೆ. ನೆನಪು ಅನ್ನೋದು ಈಗ ಏನಾಗಿದೆ ಅಂತಂದ್ರೆ, ಶಕುಂತಲೆಯ ಆ ಸನ್ನಿವೇಶದಲ್ಲಿ ನೆನಪು ಏನಾಗಿದೆ ಅಂತಂದ್ರೆ ಒಂದು ಸಾಕ್ಷಿ ಅಷ್ಟೆ. ಸಾಕ್ಷಿಯೇ ಹೊರತು ಈ ನೆನಪಿಗೆ ಯಾವ ಮಾಧುರ್ಯವಾಗ್ಲಿ, ಯಾವ ಸಂಕಟದ ಭಿತ್ತಿಯಾಗ್ಲಿ ಅದ್ ಇಲ್ಲ.
ಆದ್ರೆ ಇದು ಸಾಕ್ಷಿ ಯಾರಿಗಾಗಿದೆ? ಎಲ್ಲ ನೆನ್ಪಿರೋದು ಯಾರಿಗೆ? ಕಶ್ಯಪರಿಗೆ ಮಾತ್ರ. ಅವರಿಗೆ ಪ್ರತಿಯೊಂದು ನೆನಪಿದೆ. ಅವರು ಯೋಚನೆ ಮಾಡ್ತಾರೆ, ಅವರೇ ಆಕೆಗೆ ಈ ರೀತಿ ಮಾಡಿದವರು, ಮರ್ತು ಬಿಡು ಅಂತ. ಈಗ ಅವರೇ ಯೋಚನೆ ಮಾಡ್ತಾರೆ, ಹೀಗಾದ್ರೆ ಹೇಗೆ? ಗಂಡು ಹೆಣ್ಣಿನ ನಡುವೆ ಸಂಬಂಧಗಳು ಹೀಗಾದ್ರೆ ಹೇಗೆ? ಪುರುಷ ಪ್ರಕೃತಿಗಳು ಬಿರಿದು ಹೊರಟು ಹೋದ್ರೆ ಹೇಗೆ? ಸೊ ಈ ಕವಿತೆ ಹೇಳತ್ತೆ, ಕಶ್ಯಪರು ಏನ್ ಮಾಡಿದ್ರು, ಅವರು ನಿರಂತರವಾಗಿ. ಮತ್ತೆ ನೋಡಿ, ಆ ಸರ್ವಧಮನ ಮಗ ಮುಂದೆ ಭರತ ಚಕ್ರವರ್ತಿ, ಅವನು ರಾಜನಾಗುವ ಕಾಲಕ್ಕೆ ಅಪ್ಪ ಅಮ್ಮ ಇಬ್ರು ಇಲ್ಲ, ಅವನಿಗೆ ಅಪ್ಪ ಅಮ್ಮ ಯಾರಂತ ಗೊತ್ತಿಲ್ಲ ಅಂತ ಈ ಕವಿತೆಯಲ್ಲಿ ಹೇಳ್ತಾರೆ. ಇದೆಲ್ಲ ಆಗ್ತಿದ್ದಾಗ ಕಶ್ಯಪರಿಗೆ ಅನ್ಸುತ್ತೆ, ಹೀಗಾಗುವುದು ಸರಿಯೇ? ಒಂದು ಪೂರ್ತಿ ವಿಘಟನೆ ಇದೆ, ಗಂಡು ಹೆಣ್ಣಿನ ಸಂಬಂಧದ ನಡುವಿನ ವಿಘಟನೆ ಇದೆ, ದಾಂಪತ್ಯದ ಅರ್ಥದಲ್ಲೇ ಒಂದು ವಿಘಟನೆ ಇದೆ, ತಂದೆ ತಾಯಿ ಮಗ ಅನ್ನುವ ಸಂಬಂಧದಲ್ಲಿ ಒಂದು ವಿಘಟನೆ ಇದೆ. ತಾಯಿ ಮಗನನ್ನ ಬೆಳೆಸಿದ್ಲು, ಆದ್ರೆ ಈ ಮಗನಿಗೆ ಮುಂದೆ ತಾನು ರಾಜನಾದಾಗ ತನ್ನ ತಂದೆ ತಾಯಿಗಳ ಈ ಕತೆ ನೆನಪಿಗೆ ಬರ್ಲಿಲ್ವಂತೆ, ಮರೆತೇ ಹೋಯ್ತಂತ. ಕಥೆಯೂ ನೆನಪಿಲ್ಲ ಅಂತೆ, ಅವರೂ ನೆನಪಿಲ್ವಂತೆ. ಇದು ಕಶ್ಯಪರನ್ನ ಕಾಡುತ್ತೆ. ಮನುಷ್ಯನ ಬದುಕು ಹೀಗಾದರೆ ಏನಾಗತ್ತೆ? ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅವ್ರನ್ನ ಪುರುಷ ಮತ್ತು ಪ್ರಕೃತಿ, ಗಂಡು ಹೆಣ್ಣು ಅಂತಂದ್ರೆ ಇದು ಬಿರಿದು ಹೋಗ್ಬಾರ್ದು. ಅದಕ್ಕಾಗಿ ಅವ್ರು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಒಂದು ಅಕ್ಷರದ ಮಧ್ಯದಲ್ಲಿ ಅವರಿಬ್ಬರನ್ನು ನಿಲ್ಲಿಸಿ ಅದನ್ನ ಓಂಕಾರವಾಗಿಸಿದರು, ಒಂದು ಮಂತ್ರವಾಗಿಸಿದ್ರು, ಮಂತ್ರದ ತುಣುಕಾಗಿಸಿದ್ರು. ಮಂತ್ರ ಅದು ಶಿವ ಮಂತ್ರ ಅಂತಾನು ಹೇಳ್ತಾರೆ, ಬೌದ್ಧ ಧರ್ಮದಲ್ಲೂ ಓಂ ಇದೆ, ಮತ್ತೆ ಬೇರೆ ಬೇರೆ ಕಡೆ ಇದೆ. ಆದ್ರೆ ಇಲ್ಲಿ ನನಗೆ ಅನ್ಸೋದು, ಈ ಮಂತ್ರ ಎಂದ್ರೆ ಮಾತು, ಮಾತು ಅಂದ್ರೆ ಕೃತಿ. ಕೃತಿ ಅಂತಂದ್ರೆ ಅದು ಕತೆ, ಕಾವ್ಯ, ನಾಟಕ, ಇನ್ನೇನೇನೇನು. ಮಾತು ಮಂತ್ರವಾಗುವವರೆಗೆ ಎನ್ನುವ ಕವನ ಸಂಕಲನದಿಂದಲೇ ಇದನ್ನ ತಗೊಂಡಿರೋದವ್ರು. ಅದ ಸಂಕಲನದಲ್ಲೇ ಇದು ಇರೋದು, ಈ ಕವಿತೆ ಇರೋದು. ಈ ಮಂತ್ರದಲ್ಲಿ ಅವರು ಒಟ್ಟಿಗೆ ಸೇರಿಸಿದ್ರು, ವಾಸ್ತವದಲ್ಲಾದ ಅಗಲುವಿಕೆಯನ್ನ ಮಂತ್ರದಲ್ಲಿ ಜೋಡಿಸಿದ್ರಂತೆ. ಯಾಕೆ? ಅಗಲುವಿಕೆ ಅನ್ನೋದು ಏನು? ವಾಸ್ತವದಲ್ಲಾದ ಅಗಲುವಿಕೆ ಅನ್ನೋದು ಏನ್ ಮಾಡುತ್ತೆ? ಮನುಷ್ಯ ಚೈತನ್ಯವನ್ನೇ ನಾಶಪಡಿಸ್ಬಿಡುತ್ತೆ. ಈ ಚೈತನ್ಯ ನಾಶ ಆದ್ರೆ ಮನುಷ್ಯನ ಬದುಕಿಗೆ ಒಂದು ಅರ್ಥವೇ ಇರೋದಿಲ್ಲ. ಇದಾಗಬಾರ್ದು ಅಂತ ಅವ್ರು ತಪಸ್ ಮಾಡಿ ಹೀಗೆ ಬಂಧಿಸಿಟ್ಟ ಈ ಮಂತ್ರದ ತುಣುಕನ್ನು ಶಿವ ಮತ್ತು ಶಕ್ತಿ ಅವರು ಕೇಳಿಸ್ಕೊಳ್ತಾರಂತೆ. ಹಾಗೆ ಕೇಳಿಸಿಕೊಂಡಾಗ ಅವರಿಗೆ ಏನನ್ಸುತ್ತೆ ಅಂತಂದ್ರೆ, ಈ ರೀತಿ ಅಗಲುವಿಕೆಗಳು ವಾಸ್ತವದಲ್ಲಿ ಹೋಗಿದ್ರು ಇನ್ನು ಮುಂದೆ ಆಗಬಾರದಿದು, ಆಗದಂತೆ ನೋಡ್ಕೊಳ್ಳೋ ಒಂದು ಹೊಣೆಗಾರಿಕೆ ಬೇಕಲ್ಲ. ಅದನ್ನ ಮಹಾಕವಿ ಕಾಳಿದಾಸನಿಗೆ ಹೇಳ್ತಾರಂತೆ, ಆ ಮಂತ್ರದ ತುಣುಕನ್ನ ಬರೆದುಕೋ, ಹೇಗಾದ್ರೂ ಬರೆದುಕೋ, ನಿನಗೆ ಬೇಕಾದ ರೀತಿಯಲ್ಲಿ ಬರೆದುಕೋ ಅಂತ ಹೇಳ್ದರಂತೆ. ಅವನು ಆ ಬೀಜಾಕ್ಷರವನ್ನೇ ನಾಟಕವನ್ನಾಗಿ ಮಾಡ್ದ. ಅಲ್ಲಿ ಬಹಳ ಅತ್ಯಂತ ನಾಟಕೀಯವಾದ ಒಂದು ಸಾಲು ಅಂತಂದ್ರೆ, ಅದು ನಿಜವಾಗಿ ನಡೆದದ್ದು ಕಾವ್ಯದಲ್ಲಿ ನಡೆಯದಿರಲಿ ಅಂತ ಸುಖಾಂತವಾಗಿ ಅದನ್ನು ಮುಗಿಸಿದನು. ಇದು ಒಂಥರ ಬೇರೆ ಬೇರೆ ಧ್ವನಿಯನ್ನು ಕೊಟ್ಬಿಡತ್ತೆ ಈ ಸಾಲು. ಹಲವರ ಅನುಭವ ಇದಾಗತ್ತೆ, ನೀವು ಬೇಕಾದ್ರೆ ಒಂದ್ಸಲ ಗಮನಿಸಿ ನೋಡಿ. ಎಷ್ಟೋ ಸಾಂಪ್ರದಾಯಿಕವಾಗಿ ಯೋಚನೆ ಮಾಡೋರೆಲ್ಲ ಇರ್ತಾರೆ, ಅವರು ಯಾವುದೋ ಒಂದು ನಾಟಕದಲ್ಲೋ ಸಿನಿಮಾದಲ್ಲೋ ನಾಯಕ ನಾಯಕಿಯ ಅಗಲುವಿಕೆ ಆದ್ರೆ ಛೆ ಅವ್ರು ಒಂದಾಗ್ಬೇಕಾಗಿತ್ತು, ಅದು ಜಾತಿ ವರ್ಗದ ಆಚೆಗೂ ಒಂದಾಗ್ಬೇಕಿತ್ತು ಅಂತ ಅವ್ರಿಗೆ ಅನ್ಸ್ಬಿಡತ್ತೆ.
ನಿಜ ಜೀವನದಲ್ಲಿ ಏನೇನಾಗ್ತಿದ್ಯೋ ಗೊತ್ತಿಲ್ಲ, ಆದ್ರೆ ಮನುಷ್ಯನ ಹಂಬಲಿಕೆ ಯಾವುದು ಅಂತಂದ್ರೆ ಅದು ದೂರ ಆಗಬಾರದು ಅನ್ನೋದು, ಜೊತೆ ಆಗ್ಬೇಕು ಅನ್ನೋದು ಮನುಷ್ಯನ ಒಳಗಡೆ ಆಳದಲ್ಲಿರೋ ಒಂದು ಹಂಬಲಿಕೆ. ಆ ಹಂಬಲಿಕೆ ನಿಜವಾಗುವುದಕ್ಕೆ ಮನುಷ್ಯನ ಪ್ರಯತ್ನಗಳು ಇರಬಹುದು, ಎಷ್ಟೋ ಸಲ ಆ ಹಂಬಲಿಕೆಯನ್ನ ನಿಜವಾಗಿಸಿಕೊಳ್ಳದ ಮೂರ್ಖತನವೂ ಇರಬಹುದು, ದುಷ್ಯಂತನ ಮೂರ್ಖತನ ಅಂಥದ್ದು. ಹಾಗಾಗಿ ಎರಡೂ ಸಾಧ್ಯ ಇರುತ್ತೆ. ಹಂಬಲ ಇದೆ, ಈಡೇರಿಸಿಕೊಳ್ಳುವ ದಾರಿ ಗೊತ್ತಿಲ್ಲ. ಅಲ್ಲಿ ಯಾವ್ಯಾವುದೋ ಮುನ್ನೆಲೆಗೆ ಬಂದ್ಬಿಡತ್ತೆ. ಪ್ರೇಮ ಪ್ರೀತಿ ಜೊತೆ ಸೇರಿಸ್ಕೊಳ್ಳೋದು ಇದು ಹಿಂದಕ್ಕೆ ಹೋಗ್ಬಿಡತ್ತೆ. ಹಾಗಾಗಿ ನಿಜವಾಗಿ ನಡೆದದ್ದು ಕಾವ್ಯದಲ್ಲಾದ್ರೂ ನಡೆದಿರ್ಲಪ್ಪ, ಅಲ್ಲಾದ್ರೂ ಸುಖ ಅಂತ ಆಗ್ಲಿ ಅಂತ ಅವನು ಸುಖಾಂತವಾಗಿ ಮಾಡ್ತಾನೆ ಅನ್ನೋಕ್ ಮುಂಚೆ ಹಾಗಾದ್ರೆ ಏನದು ಅರ್ಥ? ನಿಜವಾಗಿ ನಡೆದದ್ದು ಕಾವ್ಯದಲ್ಲಿ ನಡೆಯದಿರಲಿ ಅಂತ ಹೇಳೋದು. ಕೊನೇ ಪಕ್ಷ ಕಾವ್ಯವಾದರೂ ಲೋಕ ಪೊರೆಯಲಿ ಅಂತನ, ಆ ಕೆಲ್ಸವನ್ನ ಮಾಡ್ಲಿ ಅಂತನ. ಲೋಕದಲ್ಲಿ ಅಸಂಖ್ಯ ಸತಿಪತಿಯರು ತಮ್ಮ ಅಗಲುವಿಕೆಯನ್ನ ಕೆಲವೊಮ್ಮೆ ಹೇಳಿದ್ದಾರೆ, ಕೆಲವೊಮ್ಮೆ ಹೇಳದೆಯೇ ಒಂದೇ ಸೂರಿನಲ್ಲಿ ಬದುಕಿದ್ದು ಪರಸ್ಪರ ಅಗಲಿದ್ದಾರೆ. ಕಾಣುವ ಹೊರಗಿನವರ ಕಣ್ಣಿಗೆ ಮಾತ್ರ ಸತಿಪತಿಗಳಾಗಿ ಇದ್ದಾರೆ. ಬಹುಶಃ ಅವರೂ ಕೂಡ ಇನ್ನೊಬ್ಬರ ಕಥೆಯಲ್ಲಿ ಸುಖಾಂತ್ಯವನ್ನ ಕಾಣಕ್ಕೆ ಬಯಸ್ತಾರೆ, ಕಂಡು ಸಂತಸ ಪಡ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ಆ ಕಾರಣಕ್ಕಾಗಿ ಅವನು ಸುಖಾಂತವಾಗಿ ಅದನ್ನ ಮುಗಿಸಿದನು. ಜನ ನಂಬಿದ್ರು, ಸಂತೋಷ ಪಟ್ರು. ಜನ ಇದನ್ನೇ ನಂಬೋದಕ್ಕೆ ಇಷ್ಟಪಡ್ತಾರೆ. ಜನ ಇನ್ನೊಂದು ಕಥೆಯಲ್ಲಿ ಸುಖಾಂತವಾಗುವುದನ್ನು ನೋಡಿ ಸಂತೋಷ ಪಡ್ತಾರೆ. ಆದ್ರೆ ಜನ ತಮ್ಮ ತಮ್ಮ ಬದುಕಿನಲ್ಲೂ ಈ ಸುಖಾಂತವನ್ನ ಬಯಸಿ, ಹಂಬಲಿಸಿ, ಆಗು ಮಾಡಿ, ನಂಬಿ ಸಂತೋಷ ಪಡಬೇಕು. ಆದ್ರೆ ಶಿವಶಕ್ತಿಯರು ಕಾವ್ಯದಲ್ಲಾದ್ರೂ ಮಾಡಪ್ಪ ಅಂತ ಕಾಳಿದಾಸನಿಗೆ ಹೇಳ್ತಾರೆ. ಅಂದ್ರೆ ಈ ಮರೆವಿನ ಅಹಂಕಾರ, ಈ ಮರೆವು ಎನ್ನುವ ಅಹಂಕಾರ, ಅದಕ್ಕೆ ಕವಿಗಳು 1000 ಕಾರಣ ಕೊಟ್ಟಿರ್ಬೋದು. ಅದ್ ಹೇಗೆ ಪ್ರೀತಿ ಪಾತ್ರಳೊಬ್ಳನ್ನ ಯಾವ್ಯಾವ್ದೋ ಕಾರಣ, ಉಂಗುರ ಕಳೆದೋಯ್ತಂತ್ಲೋ, ದುರ್ವಾಸ ಮುನಿಗಳ ಶಾಪ ಅಂತ್ಲೋ, ಇನ್ನೇನೇನೋ ಕಾರಣದಿಂದ ಮರೆಯುವುದು ಅನ್ನೋದು ಅದು ವಾಸ್ತವವಲ್ಲ. ಆದ್ರೆ ಕಾವ್ಯದಲ್ಲಿ, ನಾಟಕದಲ್ಲಿ ಈ ಮರೆವು ಅದನ್ನ ವಾಸ್ತವವನ್ನೇ ಹೇಳ್ಬಿಟ್ರೆ ಮತ್ತೆ ಅದೇ ಮುಂದುವರಿಬಾರದು ಅನ್ನೋ ಕಾರಣಕ್ಕೆ ಅದಕ್ಕೆ ಏನೇನೋ ನೆಪ. ಈ ಮರೆವಿನ ಅಹಂಕಾರ ನೆನಪಿನ ಭಾವ ತೀವ್ರತೆಯನ್ನ ಕೊಲ್ಲದಂತೆ ನೋಡಿಕೊಂಡರೆ ಮಾತ್ರ, ನೆನಪಿನ ಭಾವ ತೀವ್ರತೆಯನ್ನ ಮರೆವು ಕೊಂದು ಬಿಟ್ರೆ ಆಗ ಏನಿರುತ್ತೆ? ಚೈತನ್ಯ ಎಲ್ಲಿರುತ್ತೆ? ಅದು ನಿರ್ಲಿಪ್ತವಾಗುತ್ತೆ, ನಿರ್ಲಿಪ್ತಿಯ ಕಡೆಗೆ ಹೋಗುತ್ತೆ. ಆ ಚೈತನ್ಯ ಉಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇದನ್ನ ಉಳಿಸ್ಕೋಬೇಕು, ಪ್ರೇಮದ ಭಾವ ತೀವ್ರತೆಯನ್ನು ಉಳಿಸ್ಕೋಬೇಕು. ಮರೆವು ಅನ್ನುವ ಅಹಂಕಾರ ಮರೆತು ಹೋಗ್ಬೇಕು. ಇಲ್ಲವಾದಲ್ಲಿ ಈ ನಿರ್ಭಾವುಕತೆಯ ನಾಟಕ ಅನ್ನೋದು ಈ ಲೋಕದಲ್ಲೂ ಮುಂದುವರಿಯುತ್ತೆ, ಕತೆ ಕಾವ್ಯ ನಾಟಕಗಳಲ್ಲೂ ಮುಂದುವರಿಯುತ್ತೆ. ಅದಾಗದಿರಲಿ ಅನ್ನುವ ಕವಿಯ ಹಂಬಲವೇ ಅದು ದೇವತೆಗಳ ಹಂಬಲವೂ ಆಗಿ, ಕಾಳಿದಾಸನ ನಾಟಕಗಳ ಪಾತ್ರದ ಹಂಬಲವೂ ಆಗಿ, ಈ ಕವಿತೆಯಲ್ಲಿ ಮಾತ್ರ ನಿಜವಾಗಿ ನಡೆದಿದ್ದೇನು ಅನ್ನೋದನ್ನ ಹೇಳುವ ಮೂಲಕ ನಿಜವಾಗಿ ಹೀಗೆ ನಡೆಯುವುದು ಇನ್ನು ಮುಂದುವರಿಯದಿರಲಿ ಅನ್ನುವ ಒಂದು ಅಪೇಕ್ಷೆಗೆ ತಕ್ಕ ಹಾಗೆ ಈ ಕವಿತೆಯಲ್ಲಿ ಅಲ್ಲಲ್ಲಿ ವಸ್ತುವಿನ ಪಲ್ಲಟವನ್ನ ತುಂಬಾ ನಾಟಕೀಯ ಬದಲಾವಣೆಯ ರೀತಿಯಲ್ಲಿ ಹೇಳ್ತಾ
ಹೋಗ್ತಾ ಇದ್ದಾರೆ. ಆ ಕಾಳಿದಾಸ ಹೇಳದ ಶಕುಂತಲೆಯ ಕಥೆಯನ್ನ ಇಲ್ಲಿ ಕವಿ ಹೇಳುವುದೇ ಆ ಕತೆ ಲೋಕದಲ್ಲಿ ನಡೆಯದಿರಲಿ ಅನ್ನೋದಾಗಿರೋದೇ ಈ ಕವಿತೆಯ ವಿಶೇಷ ಕೂಡ ಆಗಿದೆ. ಇಷ್ಟು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಾವಿನ್ನು ಸಂವಾದಕ್ಕೆ ತೆರ್ಕೋಬಹುದು. ಧನ್ಯವಾದಗಳು ಮೇಡಮ್. ಯಾರಾದ್ರೂ ಪ್ರಶ್ನೆಗಳು ಕೇಳುವಾಗಿದ್ರೆ ಕೇಳಬಹುದು. ಮೇಡಮ್, ಒಂದು ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಬಂದಿದೆ. ಕಾಳಿದಾಸನ ನಾಲಿಗೆಯ ಮೇಲೆ ಬರೆದ ಓಂ ಮಂತ್ರದ ಉಲ್ಲೇಖ ಇಲ್ಲಿ ಮೆಟಫರ್ ಆಗಿ ಬಂದಿದೆಯೇ ಅಂತ ಕೇಳಿದ್ದಾರೆ. ಅವರು ಇಲ್ಲಿ ಕಾಳಿದಾಸನ ನಾಲಿಗೆ ಬಗ್ಗೆ ಮಾತಾಡಲ್ಲ, ಕಾಳಿದಾಸನ ಜೀವನದ ಬಗ್ಗೆ ಏನು ಮಾತಾಡಲ್ಲ. ಇಲ್ಲಿ ಮಾತಾಡ್ತಿರೋದು ಬರೀ ದುಷ್ಯಂತ ಶಕುಂತಲೆಯರ ಬಗ್ಗೆ. ಅದು ನಾನು ಹೇಳಿದ್ದು ಮಹಾಭಾರತದಲ್ಲಿ ಮೂಲ ಇದ್ರ ಕತೆ ಇದೆಯಲ್ಲ, ಅಲ್ಲಿನ ಕತೆ ಹೇಳಿದೆ. ಆಮೇಲೆ ಇಲ್ಲಿ ಕವಿತೆಯಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಣ್ವರು ಕಶ್ಯಪರು ಓಂಕಾರದಲ್ಲಿ ಪುರುಷ ಪ್ರಕೃತಿಯನ್ನ ಜೊತೆ ಸೇರಿಸಿದ್ರು ಅಂತ ಬರೀತಾ ಇದ್ದಾರೆ. ಹಾಗಾಗಿ ಇದು ಕಾಳಿದಾಸನ ಬಗ್ಗೆ ಬರಲ್ಲ. ಕಾಳಿದಾಸ ಬರೋ ಕೊನೆ 4 ಸಾಲಲ್ಲಿ ಮಾತ್ರ. ಓಕೆ ಮೇಡಮ್. ಕೂಡುಗಂಟಿ ಸರ್ ಅವರು ಕ್ವಶನ್ ಕೇಳಿದ್ದಾರೆ, ಕಥೆಯ ಭಾರಕ್ಕೆ ಕವನ ಪದ್ಯತೆಯನ್ನ ಕಳೆದುಕೊಂಡಿದೆಯೇ ಅಂತ ಅನಿಸ್ತದೆ ಅಂತ. ಭಾರಕ್ಕೆ ಕವನ ಪದ್ಯತೆಯನ್ನ ಕಳೆದುಕೊಂಡಿದೆಯೇ ಅನಿಸುತ್ತಿದೆಯೇ ಅಂತ. ಅಂದ್ರೆ ಕಾವ್ಯಾತ್ಮಕತೆಯನ್ನ, ಕಾವ್ಯ ಗುಣವನ್ನ. ಹೌದು, ಇದು ಕಥೆಯನ್ನ ಹೇಳೋದಕ್ಕೆ, ಅಲ್ಲಿ ಕಥೆಯನ್ನೇ ಹೇಳ್ತಾ ಹೋಗೋದ್ರ ಕಡೆಗೆ ಅವರ ಗಮನ ಹೆಚ್ಚಾಗಿದ್ರಿಂದ ಅದಕ್ಕೆ ನಾನು ಒಂದು ವಾಸವದತ್ತೆಯ ಸಾಲುಗಳನ್ನ ಓದಿದ್ದು. ಯಾಕಂದ್ರೆ ಶಿವಪ್ರಕಾಶ್ ಬರೆಯುವ ಶೈಲಿ ಇದೆಯಲ್ಲ, ಅದರ ಲಯ, ವಿನ್ಯಾಸ, ಬಿಗಿ, ಅದು ಈ ಕವಿತೆಯಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಅವ್ರು ಹೇಳ್ದಂಗೆ ಕಥೆಯ ಭಾರವೂ ಇರಬಹುದು ಅಥವಾ ಬರೀಬಹುದಾಗಿತ್ತ ಏನೋ ಗೊತ್ತಿಲ್ಲ, ಆದ್ರೆ ಇದ್ರಲ್ಲಿ ಇಲ್ಲ ಅದು. ಓಕೆ ಮೇಡಮ್. ರಚುಕೊಪ್ಪ ಅನ್ನೋರು ಕೇಳಿದ್ದಾರೆ, ಕವಿತೆಯಲ್ಲಿ ಗದ್ಯದ ಛಾಯೆ ದಟ್ಟವಾಗಿದೆ ಅನಿಸುತ್ತದೆಯೇ, ನೀವೇನಂತೀರಿ ಅಂತ. ಗದ್ಯದ ಛಾಯೆ ದಟ್ಟ ಅನ್ನೋದಕ್ಕಿಂತಲೂ ನನ್ಗೆ ಯಾಕೆ ಅಂತಂದ್ರೆ, ಇಲ್ಲಿ ಶಿಫ್ಟ್ ಗಳನ್ನ ಮಾಡಿದಾರಲ್ಲ, ಅದನ್ನ ಕವಿತೆಯಾಗಿಯೂ ನಾವು ನೋಡಕ್ ಆಗುತ್ತೆ. ಅದೇನ್ ಪೂರ್ತಿ ಗದ್ಯ ಆಗಿದೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಆ ಮೊದಲ ಸಾಲೆ ಇದೆಯಲ್ಲ, ದುಷ್ಯಂತನಿಗೆ ಶಕುಂತಲೆಯ ನೆನಪು ಬಂದಂತೆ ಶಕುಂತಲೆ ದುಷ್ಯಂತನ ಮರೆಯ ತೊಡಗಿದ್ದಳು. ಕಾವ್ಯ ಅನ್ನೋದು ಪೂರ್ತಿ ಮಾಯ ಆಗಿ ಹೋಗಿಲ್ಲ, ಮತ್ತು ಶಿವಪ್ರಕಾಶ್ ಬರೆದಾಗ ಅದು ಮಾಯ ಆಗಿ ಹೋಗಕ್ ಸಾಧ್ಯನೂ ಇಲ್ಲ. ಆದ್ರೆ ಇದು ಇಲ್ಲಿ ಒಂದು ಬೇರೆ ಶೈಲಿ ಕಾಣಿಸುತ್ತೆ ನಮ್ಗೆ. ಅದಕ್ಕೆ ನನ್ಗನ್ಸಿದ್ದು ಇಲ್ಲಿ ನಾಟಕೀಯ ಶೈಲಿ ಅಂತ, ಒಂದು ನಾಟಕದ ಶೈಲಿಯಲ್ಲಿದೆ ಈ ಕವಿತೆ, ಗದ್ಯ ಅನ್ನೋದಕ್ಕಿಂತ. ಓಕೆ, ಇನ್ನು ಯಾರಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ನೇರವಾಗಿ ಕೇಳಬಹುದು. ಕೇಳಿಸ್ತಿಲ್ಲ ಮೇಡಮ್. ಅವ್ರೇನೋ ಹೇಳಕ್ ಪ್ರಯತ್ನ. ಮೇಡಮ್, ನೀವೇನೋ ಹೇಳ್ತಾ ಇದ್ದೀರಿ, ಸರಿಯಾಗಿ ಕೇಳಿಸ್ತಿಲ್ಲ. ಸ್ವಲ್ಪ ನೋಡಿ, ಇಲ್ಲದೆ ಇದ್ರೆ ಹೊರಗಡೆ ಹೋಗಿ ಬಂದು ಕೇಳಿ. ಓಕೆ ಮೇಡಮ್, ಇನ್ನೊಂದು ಕ್ವಶನ್ ಇದೆ. ಈ ಕವನ ನೆನಪು ಮತ್ತು ವಾಸ್ತವಗಳನ್ನ ಎದುರಾಗಿಸುತ್ತಿದೆ ಅಂತ ಕೋಡಗುಂಟಿ ಸರ್ ಅವರು ಕೇಳಿದ್ದಾರೆ. ಹಲೋ
ಮೇಡಮ್ ಧ್ವನಿ ಕೇಳಿಸ್ತಾ ಇಲ್ಲ ಮೇಡಮ್. ಹಾ, ಮಧ್ಯದಲ್ಲಿ ನನ್ಗೆ ಇಲ್ಲೇನೋ ಅದು ಹೋಗ್ಬಿಡ್ತಪ್ಪ, ಓಕೆ ಮ್ಯಾಮ್. ನನಗೇನು ಕೇಳಿಸಿಲ್ಲ. ಓಕೆ ಮ್ಯಾಮ್. ಈ ಕವನ ನೆನಪು ಮತ್ತು ವಾಸ್ತವಗಳನ್ನ ಎದುರಾಗಿಸುತ್ತಿದೆ ಅಂತ ಕೋರಗುಂಟೆ ಸರ್ ಅವ್ರು ಕೇಳಿದ್ದಾರೆ. ನೆನಪನ್ನ ಮತ್ತು ವಾಸ್ತವವನ್ನ ಹ್ಮ್. ಆದ್ರೆ ಇಲ್ಲಿ ವಾಸ್ತವವನ್ನೇ ನೆನಪು ಅಂತ ಹೇಳ್ತಿರ್ಬಹುದೇ ಅಂತ ಇರ್ಬೋದು ಅವ್ರು ಕೇಳ್ತಿರೋದಲ್ವಾ? ನೆನಪು ಮತ್ತು ವಾಸ್ತವಗಳನ್ನ ಎದುರಾಗಿಸುತ್ತಿದೆ ಅಂತ. ಬಟ್ ನನ್ಗೆ ಅದು ನೆನಪು ಮತ್ತು ವಾಸ್ತವಗಳನ್ನ ಎದುರಾಗಿಸೋಕ್ಕಿಂತಲೂ ನೆನಪು ಮತ್ತು ಮರವನ್ನೇ ಎದುರಾಗಿಸ್ತಾ ಇದೆ. ಅಲ್ಲಿ ನೆನಪು ಅನ್ನೋದು ವಾಸ್ತವವೇ ಆಗಿದೆ, ವಾಸ್ತವ ಅನ್ನೋದು ನೆನಪು ಅನ್ನೋದು ಎರಡು ಒಂದು. ಆದ್ರೆ ಅದು ಎದುರಿಗೆ ಮರವಿಟ್ಟಾಗ ಆ ಮೂಲದಲ್ಲಿ ಅಥವಾ ಕಾಳಿದಾಸನಲ್ಲಿ ಮರೆವು ಅನ್ನೋದು ಶಕುಂತಲೆಗೆ ಒಂದು ಶಕುಂತಲೆಗೆ ದುಃಖವನ್ನುಂಟು ಮಾಡೋದು, ತೊಡಕನ್ನುಂಟು ಮಾಡೋದು. ಆದ್ರೆ ಇಲ್ಲಿ ಮರೆವು ಅನ್ನೋದು ಶಕುಂತಲೆಗೆ ಅವೆಲ್ಲದರಿಂದ ಪಾರಾಗುವ ದಾರಿ ಆಗೋದು. ಸೊ ವಾಸ್ತವವನ್ನ ಮುಖಾಮುಖಿ ಮಾಡ್ತಾ ಇರೋದು ಇಲ್ಲಿ ಮರವಿನ ಜೊತೆಗೆ, ಮುಖಾಮುಖಿ ಮಾಡ್ತಿರೋದು ಮರವಿನ ಜೊತೆಗೆ. ಬಟ್ ನೆನಪು ಮತ್ತು ವಾಸ್ತವ ಅವೆರಡು ಒಂದ್ರ ಜೊತೆಗೆ ಒಂದಿದೆ ಅಂತ ಅನಿಸ್ತಾ ಇದೆ ನಂಗೆ. ಓಕೆ ಮ್ಯಾಮ್. ಇನ್ನೊಂದು ಪ್ರಶ್ನೆ ಮ್ಯಾಮ್, ಡಾಕ್ಟರ್ ನಟರಾಜ್ ಶಾನುಭೋಗ್ ಅವ್ರು ಕೇಳಿದ್ದಾರೆ, ಹೆಣ್ಣಿನ ಭಾವುಕ ಲೋಕ ಒಡೆದು ವಾಸ್ತವಕ್ಕೆ ಚಾಚುವ ತವಕ ಪದ್ಯದಲ್ಲಿದೆ ಅಲ್ವಾ ಅಂತ. ಹೆಣ್ಣಿನ ಭಾವುಕ ಲೋಕ ಒಡೆದು ವಾಸ್ತವಕ್ಕೆ ಚಾಚುವ ತವಕ ಪದ್ಯದಲ್ಲಿದೆ ಅಲ್ವಾ ಅಂತ ಕೇಳಿದೆ. ಇಲ್ಲಿ ಪೂರ್ತಿ ವಾಸ್ತವ ಬರೋದೇ ಇಲ್ಲ ಇಡೀ ಕವಿತೆಯಲ್ಲಿ. ಅದನ್ನೇ ನಾನು ಪಲ್ಲಟ ಅಂತ ಹೇಳಿದ್ದೀನಿ. ಯಾಕಂತಂದ್ರೆ ಆ ಆರಂಭದಿಂದ ನಂತರ ಅವಳಿಗೆ ಏನು ಮರವನ್ನ ಅಥವಾ ಅವಳ ಸಖಿಯರೆಲ್ಲ ಅವಳನ್ನ ಎತ್ಕೊಂಡು ಹೋಗಿ ಸುಖ ಪ್ರಸವ ಮಾಡಿಸೋದು, ಆಮೇಲೆ ಪ್ರಿಯನಿದ್ದ ಅನ್ನುವನ್ನು ಮರೆಯೋದವಳು, ಅವನು ಎದುರು ಬಂದಾಗ್ಲೂ ಕಾಣದೇ ಇರೋದು, ಇವೆಲ್ಲನೂ ಕೂಡ ಅವಳನ್ನ ಇನ್ನೊಂದ್ಸಲ ಹೇಳಿ ಅದು ಪ್ರಶ್ನೆ. ಹೆಣ್ಣಿನ ಭಾವುಕ ಲೋಕ ಒಡೆದು ವಾಸ್ತವಕ್ಕೆ ಚಾಚುವ ತವಕ ಪದ್ಯದಲ್ಲಿದೆ. ಭಾವುಕ ಲೋಕ ಒಡೆದು ವಾಸ್ತವಕ್ಕೆ ಚಾಚುವ ಪ್ರಯತ್ನ ಇದೆ ಕವಿತೆಯಲ್ಲಿ ಅಂತ. ಅದೇ ಅವಳು ಮರವಿಗೆ ಒಳಗಾಗಿದ್ದಾಳೆ ಅಂದ್ರೆ ಅವಳು ಭಾವ ತೀವ್ರತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಹಾಗಂತ ಅವಳು ಇಲ್ಲಿ ಭಾವ ತೀವ್ರತೆಯನ್ನು ಕಳೆದುಕೊಂಡ ಸ್ಥಿತಿ ಇದೆಯಲ್ಲ ಈ ಕವಿತೆಯಲ್ಲಿ, ಅದು ಕೂಡ ವಾಸ್ತವ ಅಲ್ಲ ಅಂತ. ಅದು ವಾಸ್ತವ ಅಂತ ಅನ್ಸೋದಿಲ್ಲ. ಯಾರು ಕೂಡ ಈ ರೀತಿ ಒಂದು ಇಷ್ಟೊಂದು ಆಚೆಗೆ ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಒಂದ್ ವೇಳೆ ಇಷ್ಟು ಹೀಗೆ ಬಂದ್ರೆ ಏನಾಗ್ಬಹುದು, ಹಾಗೆ ಬಂದ್ರ ಪರಿಣಾಮ ಏನಾಗ್ಬಹುದು ಅನ್ನೋದನ್ನ ಕವಿತೆ ನೋಡ್ತಾ ಇರೋಂಗ್ ಕಾಣಿಸುತ್ತೆ. ದುಷ್ಯಂತ ಮತ್ತು ಶಕುಂತಲೆಯನ್ನ ಒಂದು ಅಂತರದಲ್ಲಿ ಇಟ್ಕೊಂಡು ಕವಿತೆ ನೋಡ್ತಾ ಇದೆ. ಒಂದು ವೇಳೆ ಅವಳು ಆ ಭಾವುಕತೆಯನ್ನ ಪೂರ್ತಿ ಕಳ್ಕೊಂಡ್ರೆ, ದುಷ್ಯಂತ ಭಾವುಕತೆಯನ್ನು ಕಳ್ಕೊಳ್ಳೋದನ್ನ ಎಲ್ಲರೂ ಒಂದ್ ರೀತಿಯಲ್ಲಿ ಅವನಿಗೆ ಬೇರೆ ಬೇರೆ ಏನು ಅವನಿಗೆ ಉಂಗುರ ಕಳೆದು ಹೋಯ್ತಂತಲೋ ಮತ್ತೊಂದಂತಲೋ ಅವನನ್ನ ಏನ್ ಮಾಡಿದರೆ ಸಮರ್ಥಿಸುತ್ತೆ ಲೋಕ. ಅಂದ್ರೆ ಆ ಮೂಲಕ ಅವನು ಭಾವುಕತೆಯನ್ನು ಕಳ್ಕೊಳ್ಳೋದ್ರ ಬಗೆಗೆ ಲೋಕ ಚಿಂತಿಸಿಲ್ಲ. ಆದ್ರೆ ಹೆಣ್ಣು ಮಾತ್ರ ಭಾವುಕತೆಯನ್ನು ಕಳೆದುಕೊಳ್ಳೋದೇ ಇಲ್ಲ ಅಂತ ಲೋಕ ಚಿಂತಿಸಿದೆ. ಅಕಸ್ಮಾತ್ ಹೆಣ್ಣು ಕೂಡ ಭಾವುಕತೆಯನ್ನು ಕಳ್ಕೊಂಡ್ರೆ ಏನಾಗ್ಬಹುದು, ಹೇಗೆ ಅದು ಲೋಕದ ಚೈತನ್ಯವನ್ನೇ ನಾಶ ಮಾಡ್ಬಿಡ್ಬೋದು. ಇಲ್ಲಿ ಬರೀ ನನ್ಗೆ ಗಂಡು ವರ್ಸಸ್ ಹೆಣ್ಣು ಅಂತ ಇಟ್ಟಿಲ್ಲ, ಇಲ್ಲಿ ವರ್ಸಸ್ ಅಂತ ಇಲ್ಲ. ಇಲ್ಲಿ ಬದಲಿಗೆ ಗಂಡು ಹೆಣ್ಣು ಅನ್ನೋದು, ಪ್ರಕೃತಿ ಮತ್ತು ಪುರುಷ ಅನ್ನೋದು ಈ ಲೋಕದ ಒಂದು ಚೈತನ್ಯ ಅನ್ನೋದಾದ್ರೆ, ಆ ಚೈತನ್ಯವನ್ನೇ ಹೇಗದು ನಾಶ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇರೋದ್ರಿಂದಲೇ ನನಗೆ ಆ ಶಕುಂತಲೆಯನ್ನ ಮಾತ್ರ ಎದುರಿಗೆ ತಂದು ಇಡ್ತಾ ಇಲ್ಲ. ಶಕುಂತಲೆ ಎರಡೂ ಸ್ಥಿತಿನೂ, ಯಾವುದು ಹಿಂದಿನ ಕಥೆಗಳು, ಇತರ ಕಥೆಗಳಲ್ಲಿರುವ ಶಕುಂತಲೆ ಸ್ಥಿತಿನೂ ಮತ್ತು ಈ ಕವಿತೆಯಲ್ಲಿರುವ ಶಕುಂತಲೆ ಸ್ಥಿತಿನೂ ಎರಡೂ ಕೂಡ ವಾಸ್ತವಕ್ಕೆ ವಿರುದ್ಧವಾದ್ದೇ ಇದೆ. ಹಾಗಂತ ಅದು ಭಾವುಕತೆಯ ಆಚೆದಂತಲ್ಲ. ಬಟ್ ಕವಿತೆ ಆ ಬಗ್ಗೆ ಚಿಂತಿಸ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ಮೇಡಮ್? ನಮಸ್ಕಾರ. ಇಲ್ಲಿ ತಪಸ್ಸು ಮಾಡಿ ಅಕ್ಷರ ಮಧ್ಯದಲ್ಲಿ ಅವರಿಬ್ಬರನ್ನು ನಿಲ್ಲಿಸಿ ಅಂತಿದೆಯಲ್ಲ ಮೇಡಮ್, ಇಲ್ಲಿ ಅಕ್ಷರ ಅನ್ನೋದಿದೆ ಅಲ್ಲ, ಇದು ಏನು ಒಂದು ಸ್ಥಿತಿಯನ್ನ ಹೇಳ್ತಾ ಇದೆ? ಇದು ಭಾವನ, ಬಂಧನ, ಅಥವಾ ನಾಶ ಆಗ್ಲಾರಂತದನ್ನ, ಅಥವಾ ಎಂತ ಸ್ಥಿತಿ ಅಂತ ಮೇಡಮ್?
ಅದೇ ಅಕ್ಷರ ಅನ್ನೋದೇ ನಾಶವಾಗದೇ ಇರೋದು ಅಂತ. ಆಮೇಲೆ ಈ ಲೋಕದಲ್ಲಿ ಈ ಲೋಕ ಅನ್ನೋದು ಈ ಲೋಕದಲ್ಲಿರೋ ಮನುಷ್ಯರ ಬದುಕು ಅನ್ನೋಂಥದ್ದು, ಇಡೀ ವಿಶ್ವದ ಮನುಷ್ಯರು ಅನ್ನೋದು, ಅದು ಅವರ ನಡುವಿನ ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯ ಅನ್ನೋದು ಹುಟ್ಟಿನಿಂದ ಬರೋದೇನಲ್ಲ, ಅದು ಸಾಧಿಸ್ಕೊಳ್ಬೇಕಾಗ್ತದ್ದು. ಸಾಧಿಸ್ಕೊಳ್ಳೋದನ್ನೇ ಇಲ್ಲಿ ನನಗೆ ಅದು ಹೇಳ್ದಂಗೆ ಕಾಣಿಸುತ್ತೆ. ಮಾತು ಮಂತ್ರ ಅಂತ ನಾನು ಅದಕ್ಕೆ ಹೇಳಿದೆ, ಮಂತ್ರ ಮಾತು ಅಂತ ನಾನು ಅದಕ್ಕೆ ಹೇಳಿದೆ. ನೀವು ಸಂಬಂಧಗಳನ್ನ ಸಾಧಿಸಿಕೊಳ್ಳದೆ ಸಂಬಂಧಗಳು ಉಳಿಯುವುದಿಲ್ಲ. ಸಂಬಂಧಗಳಲ್ಲಿ ಸಾಧಿಸ್ಕೊಳ್ಳೋದಕ್ಕೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ಇಲ್ಲಿ ಕಶ್ಯಪರು ಹೊರ್ತಾರೆ. ಈ ಲೋಕದ ಗಂಡು ಹೆಣ್ಣುಗಳು ಹೀಗೆ ಆಗುವುದನ್ನ ನಾವು ನೋಡಿಯೂ ಸುಮ್ಮನಿರಬಾರದು ಅಂತ. ಯಾಕಂದ್ರೆ ದುಷ್ಯಂತನಲ್ಲಿರೋ ಒಂದು ಬೇಜವಾಬ್ದಾರಿ, ಅದು ಆ ಗಂಡು ಹೆಣ್ಣಿನ ನಡುವಿನ ಸಂಬಂಧವನ್ನ ಆಗು ಮಾಡಿಕೊಳ್ಳುವುದರ ಕಡೆಗೆ, ಸಾಧಿಸಿಕೊಳ್ಳುವುದರ ಕಡೆಗೆ ಇಲ್ಲದೆ ಇರೋದ್ರಿಂದ ಇಂಥ ದುರಂತಗಳು ನಡೀತಾ ಹೋಗುತ್ತೆ. ಹಾಗಾಗಿ ಇವರು ಅಕ್ಷರದೊಳಗೆ ಅದನ್ನ ಬಂಧಿಸಿ ಇಡುತ್ತಾರೆ, ಅದನ್ನೊಂದು ಮಂತ್ರವಾಗಿ ಇಡಿಸ್ತಾರೆ. ಮತ್ತೆ ಇಲ್ಲಿ ಆ ಮಂತ್ರವನ್ನ ನಾವು, ಆ ಮಂತ್ರ ಅಂತಂದ್ರೆ ಇಲ್ಲಿ ಯಾವುದೋ ಮಂತ್ರಕ್ಕಿರುವ ಬೇರೆ ಅರ್ಥಗಳನ್ನೆಲ್ಲ ಬಿಟ್ಬಿಡೋಣ. ಮಂತ್ರವಾಗೋದು ಅಂತಂದ್ರೆ ನಮ್ಮ ಬದುಕಿನ ಭಾಗ ಆಗ್ಬೇಕದು ಒಂದು. ನಾವು ಅದನ್ನ ಸಾಧಿಸಿಕೊಳ್ಳುವುದರ ಕಡೆಗೆ ಇಬ್ರೂ ಕೂಡ ಪ್ರಯತ್ನಿಸುದು, ಪುರುಷ ಮತ್ತು ಪ್ರಕೃತಿ ಆ ಸಾಧಿಸುವುದರ ಕಡೆಗೆ ನಿರಂತರ ಅವರು ಏನ್ ಮಾಡ್ಬೇಕು, ಪ್ರಯತ್ನಿಸ್ಬೇಕು. ಅಂದ್ರೆ ಅದು ತಪಸ್ಸು. ಅದ್ರ ಮೂಲಕ ಹುಟ್ಟೋದು ಮಂತ್ರ. ಆ ಮಂತ್ರವೇ ಮಾತು, ಆ ಮಾತೇ ಕೃತಿ. ಆ ಕೃತಿ ಅಂತಂದ್ರೆ ಅದು ಬದುಕು ಹೌದು, ಆದ್ರೆ ಇಲ್ಲಿ ಆ ಬದುಕಿನಲ್ಲಿ ಇದಿನ್ನೂ ಆಗ್ತಾ ಇಲ್ವಲ್ಲ ಅನ್ನೋದು ಏನಾಗತ್ತೆ ಅಂತಂದ್ರೆ ಕೊನೆಯ ಪಕ್ಷ ಕಾವ್ಯದಲ್ಲಾದ್ರೂ ಆಗ್ಲಪ್ಪ ಅನ್ನೋ ಇದಕ್ಕೆ ಬರ್ತಾ ಇದೆ. ಕಾವ್ಯವಾದ್ರೂ ಆ ಜವಾಬ್ದಾರಿಯನ್ನು ನಿರ್ವಹಿಸ್ಲಿ ಅಂತ. ಇಲ್ಲಿ ನಾನು ಮೆಸೇಜ್ ಓದ್ಬೇಕಂತ ಹೋದ್ರೆ ಆವಾಗ ಏನಾಯ್ತು, ಅದು ಹೊರಟೋಗ್ಬಿಡ್ತು. ಈಗ ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀನಿ ಮೆಸೇಜ್ ನೋಡಕ್ಕೆ. ಮೆಸೇಜ್ ನೋಡಕ್ಕಂತ ಹೋದ ತಕ್ಷಣನೇ ಅದು ಇದಾಗೋಗ್ಬಿಡ್ತು. ಮಾರುತಿ ಪ್ರಸನ್ನನವ್ರು ಕೇಳಿದ್ದಾರೆ, ಕವಿತೆಯ ಪ್ರಧಾನ ಆಶಯ ಸ್ತ್ರೀ ಸಂವೇದನೆ ಹೇಳಿದರೂ ಮನುಷ್ಯ ಸಂಬಂಧಗಳ ಮರೆಯುವಿಕೆಯಿಂದ ಆದಂತಹ ಅವಜ್ಞೆಯನ್ನು ಪ್ರತಿಪಾದಿಸುತ್ತದೆ ಅಲ್ಲವೇ? ಯಾವ ವಿಮರ್ಶೆ ಮಾದರಿ ಕಾಣಬಹುದು ಅಂತ. ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರಿ. ಕವಿತೆಯ ಪ್ರಧಾನ ಆಶಯ ಸ್ತ್ರೀ ಸಂವೇದನೆ ಹೇಳಿದರು ಮನುಷ್ಯ ಸಂಬಂಧಗಳ ಮರೆಯುವಿಕೆಯಿಂದ ಆದಂತಹ ಅವಜ್ಞೆಯನ್ನು ಪ್ರತಿಪಾದಿಸುತ್ತದೆ ಅಲ್ಲವೇ ಅಂತ. ಯಾವ ವಿಮರ್ಶೆ ಮಾದರಿ ಕಾಣಬಹುದು ಇಲ್ಲಿ ಅಂತ. ಇಲ್ಲಿ ಅದೇ ನಾನು ಆಗ್ಲೇ ಹೇಳ್ದಂಗೆ ಇದು ಸ್ತ್ರೀ ಸಂವೇದನೆ ಅಂತಷ್ಟೇ ಹೇಳಕ್ ಬರಲ್ಲ ಅಂತ. ಆದ್ರೆ ಸ್ತ್ರೀ ಇರ್ಲಿ ಪುರುಷ ಇರ್ಲಿ ಇಬ್ರನ್ನೂ ಸಮಾನ ನೆಲೆಯಿಂದ ನೋಡ್ಲೇಬೇಕಾದ ಅನಿವಾರ್ಯತೆಯನ್ನು ಅದು ಹೇಳ್ತಾ ಇದೆ. ಮತ್ತು ಸ್ತ್ರೀ ಮತ್ತು ಪುರುಷ ಇಬ್ಬರೂ ಕೂಡ ಈ ಸಂಬಂಧವನ್ನ ಸಾಧಿಸಿಕೊಳ್ಳಬೇಕಾದಂತ ಅನಿವಾರ್ಯತೆಯನ್ನು ಹೇಳ್ತಾ ಇದೆ. ಹಾಗಾಗಿ ಶಕುಂತಲೆಯ ಕಣ್ಣಿನಿಂದಲೇ ನೋಡ್ತಾ ಇದೆ ಕವಿತೆ. ಶಕುಂತಲೆಯ ಕಣ್ಣಿನಿಂದ ನೋಡ್ತಾನೆ ಅದು ಕೊನೆಗೆ ಬಂದ್ ನಿಲ್ಲೋದು ಪ್ರಕೃತಿ ಮತ್ತು ಪುರುಷನೇ ಇಬ್ರಿಬ್ರು. ಮತ್ತಿನ್ನೇನೋ ಹೇಳಿದ್ರು, ಯಾವ ಬಗೆಯ ವಿಮರ್ಶೆ, ಏನು ಯಾವ ವಿಮರ್ಶೆ ಮಾದರಿ ಕಾಣಬಹುದು ಅಂತ. ವಿಮರ್ಶೆ ಮಾದರಿ ನಮಗ್ ಬಿಟ್ಟಿರೋದು, ನಾವ್ ಹೇಗಾದ್ರೂ ನೋಡ್ಬೋದು ಬೇರೆ ಬೇರೆ ರೀತಿ. ಈಗ ನಾವ್ ಇಲ್ಲಿ ಪ್ರಾಯೋಗಿಕ ವಿಮರ್ಶೆ ಮಾಡ್ತಾ ಇರೋದ್ರಿಂದ ನಾನು ಕವಿತೆ ಇನ್ನೂ ಹೊರಗೆ ಹೋಗ್ತಾ ಇಲ್ಲ ಅಷ್ಟೇ. ಆದಷ್ಟು ಕವಿತೆ ಹೇಗೆ ಅದನ್ನ ರೂಪುಗೊಳಿಸಿದೆ, ನಿರೂಪಿಸಿದೆ, ಈ ರೀತಿ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್. ಇನ್ನೊಂದು ಅರ್ಜುನ್ ಬಸವರಾಜ್ ಅವರು ಕೇಳಿದ್ದಾರೆ, ಪ್ರೇಮ ಒಂದಾದಾಗ ಆಗುವ ಖುಷಿಗಿಂತ ದೂರವಾದಾಗ ಆಗುವ ನೋವು ಹೆಚ್ಚು ಕಾಡುತ್ತದೆ. ಈ ಕವನದಲ್ಲಿ ಮೊದಲು ಪ್ರೇಮವನ್ನು ನಿರಾಕರಿಸಿದಂತೆ ಕಂಡರೂ ಅದನ್ನು ಕೊನೆಗೂ ಒಪ್ಪಿಕೊಳ್ಳುತ್ತದೆ ಏಕೆ? ಇಲ್ಲಿ
ಪ್ರೇಮ ಅದನ್ನೇ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ಅಂದ್ರೆ ಪ್ರೇಮ ಅನ್ನೋದು ನಿರಾಕರಣೆಯಿಂದ ಉಂಟಾಗುವ ದುಃಖ ಬಹಳ ತೀವ್ರವಾದ್ದು. ಅದು ದುರಂತದ ಕಡೆಗೆ ತಗೊಂಡು ಹೋಗುವಂಥದ್ದು. ಆದ್ರೆ ನಿಜವಾಗ್ಲೂ ಅದು ಆಗಬಾರ್ದಾಗಿದೆ. ಅದು ಆಗಬಾರ್ದಾಗಿದ್ದನ್ನೋ ಕಾರಣಕ್ಕಾಗಿನೇ ಶಿವಶಕ್ತಿಯರು ಸುಖಾಂತ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗಂಡು ಹೆಣ್ಣು ಅನ್ನೋದು, ಗಂಡು ಹೆಣ್ಣಿನ ಸಂಬಂಧ ಅನ್ನೋದ್ರ ಆತ್ಯಂತಿಕ ಆಶಯ ಯಾವುದು? ಅಂತಿಮವಾಗಿ ನನ್ ಯಾವಾಗ್ಲೂ ಈ ಪ್ರಶ್ನೆ ಬರುತ್ತೆ, ಯಾಕೆ ಮದುವೆ ಆಗ್ತಾರೆ? ಮದ್ವೆ ಆಗೋರಿಗೆ ತಾವ್ ಯಾಕೆ ಮದ್ವೆ ಆಗ್ತಿದೀವಿ ಅನ್ನೋದೇನಾದ್ರು ಗೊತ್ತಿದ್ಯಾ? ಇದೊಂದು ದೊಡ್ಡ ಪ್ರಶ್ನೆ ಇದು. ಯಾಕಂತಂದ್ರೆ ಇಲ್ಲಿ ಅದರ ಉದ್ದೇಶವನ್ನೇ ಮರೆತು ಅದು ಇನ್ನೇನೇನೇನೇನೋ ಆಗ್ತಾ ಇರೋಂಥದ್ದು ಎಲ್ಲ, ಅದನ್ನ ಈ ಕವಿತೆ ನಿರಾಕರಿಸ್ತಾ ಇದೆ. ಆ ಕಾರಣಕ್ಕಾಗಿ ಅದು ಕೊನೆಗೆ ಮತ್ತೆ ಪ್ರೇಮದ ಪರವಾಗಿ ಬರುತ್ತೆ. ಪ್ರೇಮ ಅನ್ನೋದು ಒಂದು ಜೀವ ಚೈತನ್ಯ ಅಂತ, ಬದುಕಿನ ಚೈತನ್ಯ, ವ್ಯಕ್ತಿಗತ ಚೈತನ್ಯ, ವ್ಯಕ್ತಿಗಳಿಗೂ ಚೈತನ್ಯ, ಬದುಕಿಗೂ ಚೈತನ್ಯ. ಅದು ಚೈತನ್ಯವಾಗಿರ್ಬೇಕು. ಚೈತನ್ಯವಾಗಿರ್ಬೇಕು ಅಂದ್ರೆ ಒಬ್ರಿಗೊಬ್ರು ಅಂಟ್ಕೊಂಡಿರ್ಬೇಕಂತಲ್ಲ, ಒಬ್ರಿಗೊಬ್ರ ಸ್ಪೇಸ್ಗಳು ಸ್ವತಂತ್ರವಾಗಿ ಒಪ್ಪಿಕೊಳ್ಳುವಂತ ಸ್ಥಿತಿನೇ ಇರ್ಬೇಕು. ಅವಾಗ ಮಾತ್ರ ಅದು ಸಾಧ್ಯ. ಪ್ರಕೃತಿನೇ ಪುರುಷನೇ, ಅವ್ರವ್ರ ಸ್ಪೇಸ್ ಅವ್ರವ್ರಿಗೆ ಇರುತ್ತೆ. ಅವ್ರವ್ರ ಸ್ಪೇಸ್ ಅನ್ನ ಇಬ್ರು ಪರಸ್ಪರ ಒಪ್ಕೋಬೇಕು ಅನ್ನೋದು, ಅದು ಪ್ರೇಮ. ಇಲ್ಲಿ ಯಾವುದೋ ಒಂದು ಹುಸಿ ಭಾವುಕ ನೆಲೆಯ ಪ್ರೇಮವನ್ನ ಬಗ್ಗೆ ಮಾತಾಡ್ತಾ ಇಲ್ಲ ಇದು. ಓಕೆ ಮೇಡಮ್. ಇನ್ನೊಂದು ಡಾಕ್ಟರ್ ಗುರುರಾಜ್ ಅವರು ಕೇಳಿದ್ದಾರೆ, 100 ಆಸೆ ಹೊತ್ತು ಶಕುಂತಲೆ ದುಷ್ಯಂತನೆಡೆಗೆ ಬಂದಿದ್ದಳು. ನಿಷ್ಠುರವಾಗಿ ತಿರಸ್ಕರಿಸಿದ ದಿನವೇ ಆಕೆಯಲ್ಲಿ ಸೂಕ್ತವಾಗಿ ಅಡಗಿದ್ದ ಭಾವನೆಗಳೆಲ್ಲ ಸತ್ತು ಹೋಗಿದ್ದವು. ಹೀಗಾಗಿ ಇಲ್ಲಿ ಶಕುಂತಲೆಯ ನಿರಾಕರಣೆಯ ಭಾವವನ್ನು ಗುರುತಿಸಬಹುದೇ ಅಂತ. ಯಾಕಂದ್ರೆ ಈಗ ದುಷ್ಯಂತ ಶಕುಂತಲೆ ಕತೆ ಹೇಗಿದೆ ಅಂತಂದ್ರೆ, ಅದು ಮೊದಲು ನಿರಾಕರಿಸಿದ, ಆಮೇಲೆ ಸ್ವೀಕರಿಸಿದ ಅಂತ. ಅದೆರಡು ಕೂಡ ದುಷ್ಯಂತನ ನೆಲೆಯಲ್ಲಿದೆ. ನಿರಾಕರಿಸೋನವನು, ಆಮೇಲೆ ಅವನು ಸ್ವೀಕರಿಸ್ಬಿಟ್ಟ. ಅವನ್ ಸ್ವೀಕರಿಸಿದ ತಕ್ಷಣ ಇವಳು ಹೊರಟೋಗ್ಬಿಟ್ಲು ಅಂತ. ಇದನ್ನೇ ನಮ್ಮ ಕತೆಗಾರ್ತಿಯರು ಪ್ರಶ್ನಿಸಿ ಕತೆ ಬರೆದಾರೆ. ವೈದೇಹಿ, ವೀಣಾ, ರಾಜಲಕ್ಷ್ಮಿ ಇವರೆಲ್ಲ. ಅದೇಗ ಅವಳು ತಕ್ಷಣ ಸ್ವೀಕರಿಸ್ಬಿಡ್ತಾಳ? ಅದೇಗ್ ಸ್ವೀಕರಿಸಕ್ ಸಾಧ್ಯ? ಇಷ್ಟೊಂದು ಅವಮಾನಕ್ಕೆ ಒಳಗಾದವಳು ಶಕುಂತಲೆ ಒಂದು ದುರ್ಬಲ ಅಧೀನ ಸ್ಥಿತಿಯಲ್ಲಿ ಇದ್ದ ಕತೆಗಳು. ಆ ಕತೆಗಳನ್ನ ಮತ್ತೆ ಮತ್ತೆ ರಿವಿಸಿಟ್ ಮಾಡೋರೆಲ್ರು ಬೇರೆ ಬೇರೆ ರೀತಿ ಅದನ್ನ ಪ್ರಶ್ನೆ ಮಾಡ್ಕೊತಾರೆ. ಹಾಗಾಗಿ ಇಲ್ಲಿ ಈ ಕವಿತೆಯಲ್ಲಿ ಅವನು ತ್ಯಜಿಸೋದಲ್ಲ, ಅವಳೇ ತ್ಯಜಿಸ್ತಾಳೆ. ಅವನು ದೀನನಾಗಿ ಕೇಳ್ಕೊಳ್ತಾಳೆ. ಆದ್ರೆ ಅವನಿಗೆ ಅವಳು ಮತ್ತೆ ಸಿಗೋದಿಲ್ಲ. ನಾವು ಏನನ್ನ ಪಡ್ಕೊಂಡಿದ್ವಿ ಮತ್ತು ನಾವು ಏನನ್ನ ಕಳ್ಕೊಂಡಿದ್ವಿ, ನಾವು ಏನನ್ನು ಕಳ್ಕೊಳ್ತೀವಿ ಅನ್ನುವುದೇ ಅರಿವಿಲ್ಲದ ಒಂದು ಸ್ಥಿತಿ. ನನಗೆ ಬೇಕಾದಾಗ ನಾನು ಪಡ್ಕೊತೀನಿ, ನನಗೆ ಬೇಡದಿದ್ದಾಗ ನಾನು ತ್ಯಜಿಸ್ತೀನಿ ಅನ್ನುವ ಅಹಂಕಾರ ಇದೆಯಲ್ಲ, ನಾನು ಅದರಲ್ಲೇ ಕೊನೆ ಮಾಡಿದ್ದೀನಿ ನನ್ನ ವಿಶ್ಲೇಷಣೆ. ಈ ಅಹಂಕಾರವನ್ನ ನೀಗದೆ ಬದುಕಿನ ಸೌಂದರ್ಯ ಅಥವಾ ಅದರ ಸಂತೋಷ ಅದು ಸಿಗೋದಿಲ್ಲ. ಆಗ ಅದು ಬರೀ ಕತೆ ಕಾವ್ಯದಲ್ಲಾದ್ರೆ ಮಾತ್ರ ಸಿಗ್ಬಹುದಷ್ಟೇ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವಳು ಇಲ್ಲಿ ತಿರಸ್ಕರಿಸುವುದರ ಮೂಲಕ ಈ ಕವಿತೆ ಒಳಗೊಳ್ಳೋದಿದೆಯಲ್ಲ ಅದನ್ನ ಹೇಳ್ತಾ ಇದೆ. ಇನ್ನೊಂದು ಪ್ರಶ್ನೆ ಮೇಡಮ್, ಮಹಾದೇವಪ್ಪ ನಾಗರಾಳ್ ಅವರು ಕೇಳಿದ್ದಾರೆ, ಕವಿತೆ ಪ್ರಸ್ತುತತೆಗೆ ಹೇಗೆ ಮುಖ್ಯವೆನಿಸುತ್ತದೆ? ವರ್ತಮಾನದೊಂದಿಗೆ ಕವಿತೆಯನ್ನು ಮುಖಾಮುಖಿಯಾಗಿಸುವುದು ಹೇಗೆ? ಇದು ಯಾವಾಗ್ಲೂ ಪ್ರಸ್ತುತನೇ. ಈ ಕತೆ ಇದೆಯಲ್ಲ, ಇದು ಯಾವ್ದೋ ಕಾಲದ ದುಷ್ಯಂತ ಶಕುಂತಲೆ ಅಂತಲ್ಲ. ಇದು ಮಾತಾಡ್ತಿರೋದು ಪ್ರೇಮದ ಕುರಿತು. ಪ್ರೇಮ ಆಗ್ಲೇ ನಾನು ಹೇಳಿದ ಪ್ರೇಮ ಒಂದು ಹುಸಿ ಭಾವುಕ ನೆಲೆಯ ಪ್ರೇಮ ಅಲ್ಲ, ಸಾಧಿಸಿಕೊಳ್ಳಬೇಕಾದ ಬದುಕಿನ ಒಂದು ಮೂಲ ಮಂತ್ರವಾಗಬೇಕಾದ. ಈ ಸಾಧಿಸಿಕೊಳ್ಳುವುದು ಇವತ್ತಿನ ದಿನದಲ್ಲಿ ಇನ್ನಷ್ಟು ಕಠಿಣ ಆಗ್ತಾ ಇದೆ. ಇನ್ನಷ್ಟು ಈ ಕಾಲದಲ್ಲಿ ಕಠಿಣ ಆಗ್ತಿರೋದಕ್ಕೆ ಮುಖ್ಯ ಕಾರಣ ಅದು ತಮ್ಮೊಳಗಿನ ಅಹಂಕಾರವನ್ನ ನೀಗಿಕೊಳ್ಳದೆ ಇರೋದು.
ಅದು ಪುರುಷಾಹಂಕಾರವೇ ಆಗಿರ್ಬೋದು, ಅಥವಾ ಪುರುಷಾಹಂಕಾರದ ಮೂಲಕ ಕಟ್ಟಿಕೊಡಲಾದ ಈ ಮದುವೆ, ದಾಂಪತ್ಯ, ಇವುಗಳ ಪರಿಕಲ್ಪನೆಗಳನ್ನ ಹೆಣ್ಣೂ ಕೂಡ ಅದೇ ನೆಲೆಯಿಂದ ಅರ್ಥೈಸಿಕೊಂಡಿದ್ರಿಂದ ಆಗಬಹುದಾದ ಪರಿಣಾಮವೂ ಆಗ್ಬೋದು. ಅವನು ಮಾಡುವ ತಪ್ಪುಗಳನ್ನ ನಾನು ಮಾಡುವುದು ಅದಕ್ಕೆ ಪರಿಹಾರ ಅಲ್ಲ. ನಾನು ತೋರಿದ ದಾರಿಯನ್ನ ಅವನು ಸ್ವೀಕರಿಸುವುದು ಅದಕ್ಕೆ ಪರಿಹಾರ ಆಗಿರುತ್ತೆ. ಹೆಣ್ಣು ಎಷ್ಟು ತಾಳ್ಮೆಯಿಂದ, ಎಷ್ಟು ಕಾಲಗಳಿಂದ ಇದನ್ನ ಮತ್ತೆ ಮತ್ತೆ ಪ್ರಯತ್ನ ಮಾಡಿದ್ಲು, ಆದ್ರೆ ಅದನ್ನ ಕಂಡುಕೊಂಡೇ ಇಲ್ಲ. ಅದನ್ನ ತಾನು ಆಹ್ವಾನಿಸ್ಕೋಬೇಕಾಗತ್ತೆ ಅಂತ. ಹಾಗೆ ಆಹ್ವಾನಿಸಿಕೊಳ್ಳದೆ ಅದರ ವಿರುದ್ಧ ನೆಲೆಯಲ್ಲಿ ಗಂಡಿನ ಈ ನಡೆಗಳನ್ನ ಒಂದ್ ವೇಳೆ ಹೆಣ್ಣು ಆವಾಹಿಸ್ಕೊಳ್ತಾ ಹೋದ್ರೆ ಅವಾಗ ಆಗುವ ವಿಘಟನೆಗಳಿದೆಯಲ್ಲ, ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಅದರ ಅರ್ಥ ನಾನೀಗ ಒಂದು ಆದರ್ಶ ದಾಂಪತ್ಯ, ಏನೇ ಆದ್ರೂ ಗಂಡು ಹೆಣ್ಣು ಜೊತೆಗಿರ್ಬೇಕು, ಎಂದಿಗೂ ವಿಚ್ಛೇದನ ಆಗ್ಬಾರ್ದು ಅಂತೆಲ್ಲ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕ್ರೌರ್ಯ ಇದ್ದಾಗ, ಹಿಂಸೆ ಇದ್ದಾಗ ವಿಚ್ಛೇದನ ಅಲ್ಲದೆ ಬೇರೆ ಪರಿಹಾರ ಇಲ್ಲ. ಆದ್ರೆ ಇವೆಲ್ಲವೂ ಯಾಕಾಗ್ತಿದವೆ, ಇವೆಲ್ಲವೂ ಆಗುವುದರ ಹಿಂದಿನ ಮೂಲ ಕಾರಣ ಏನು ಅನ್ನೋದನ್ನ ಗಂಭೀರವಾಗಿ ಯೋಚನೆ ಮಾಡ್ಬೇಕಾದ ತುಂಬಾ ಸಂಕ್ರಮಣ ಕಾಲದಲ್ಲಿ ನಾವು ಖಂಡಿತ ಇದ್ದೀವಿ. ಹಾಗಾಗಿ ನಾವು ಇದಕ್ಕೆ ಮತ್ತೆ ಮತ್ತೆ ರಿವಿಸಿಟ್ ಮಾಡ್ಬೇಕಾಗತ್ತೆ. ನಾನು ಅದಕ್ಕೆ ವಾಸವದತ್ತೆಯನ್ನು ನೆನಪಿಸ್ಕೊಂಡಿದ್ದು. ಅವಳೊಬ್ಳು ನಗರವಧೂ ಕೂಡ ಪ್ರೇಮಿಸಬಲ್ಲಳು. ಪ್ರೇಮ ಅನ್ನೋದು ಏನದು ಅಂತ. ಹಾಗಾಗಿ ಆ ನಗರವಧೂನಲ್ಲಿರುವ ಪ್ರೇಮವನ್ನು ನಾವು ಗುರುತಿಸ್ಬೇಕಾದ ಒಂದು ಇದನ್ನ ಶಿವಪ್ರಕಾಶ್ ಕವಿತೆಯಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೂಡ ಆ ಪ್ರೇಮದ ಇನ್ನೊಂದು ಸ್ವರೂಪವನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು. ನಾವು ಇದು ತೋರಿಕೆದಾಗಿರ್ಬಾರದು. ಯಾರದನ್ನು ನೋಡಿ ಸುಖ ಪಡುವ ನಾವು ನಮ್ಮ ಸುಖಗಳನ್ನ ಬಲಿ ಕೊಡ್ತಿರುವುದರ ಅರಿವು ನಮಗೇ ಇಲ್ಲದೆ ಇರುವುದರ ಒಂದು ದುರಂತವನ್ನು ಹೇಳ್ತಾ ಇದೆ ಇದು. ಆ ಕಾರಣಕ್ಕೆ ಇದು ತುಂಬಾ ಪ್ರಸ್ತುತ. ಎಂಕೋಬಾರೋ ಅಂತ ಕೇಳಿದ್ದಾರೆ. ಮಗು ಹುಲಿಯೊಡನೆ ಆಟವಾಡುವುದನ್ನು ಇಂದಿನ ಮಕ್ಕಳು ನಂಬುವರೆ? ಅದು ಇಂದಿನ ವ್ಯವಸ್ಥೆಗೆ ಅಳವಡಿಸಿಕೊಳ್ಳಬಹುದು? ಇಲ್ಲ, ನಾವು ಹಂಗೆ ಅಕ್ಷರಶಃ ತಗೋಬಾರ್ದು. ಒಂದ್ ಕಾವ್ಯ, ಕವಿತೆ, ನಾಟಕ ಅಂದಾಗ ಅದು ವರದಿ ಅಲ್ಲ, ಅದು ಪೇಪರ್ ನ್ಯೂಸ್ ಅಲ್ಲ ಅದು. ಸೊ ಅದೇ ವ್ಯತ್ಯಾಸ ಇರೋದು ಒಂದ್ ಕವಿತೆಗೆ, ನಾಟಕಕ್ಕೆ, ಕಾದಂಬರಿಗೂ ಮತ್ತು ವರದಿಗೆ ಅಥವಾ ಒಂದು ವೈಚಾರಿಕ ಲೇಖನಕ್ಕೆ ಇರೋ ವ್ಯತ್ಯಾಸನೇ ಅದು. ಅದು ಪುರಾಣ. ಅದಕ್ಕೆ ನಾನು ಇದನ್ನ ಆರಂಭದಲ್ಲೇ ಹೇಳ್ದೆ, ಇದು ಏನ್ ಮಾಡುತ್ತೆ ಅಂದ್ರೆ ಪುರಾಣದ ಸ್ವರೂಪವನ್ನ ಬಳಸ್ಕೊಳತ್ತೆ ಅಂತ. ಇವೆಲ್ಲ ಪುರಾಣದಲ್ಲಿ ಹಾಗಾಗೋದು. ಪ್ರಾಣಿಗಳು ಮಾತಾಡೋದ್ರಿಂದ ಹಿಡಿದು, ಈಗ ಪುಣ್ಯಕೋಟಿ ಕಥೆ ಏನು ಮಕ್ಳಿಗೆ ಇಷ್ಟ ಆಗತ್ತಾ ಇಲ್ಬೋದು? ಇಷ್ಟ ಆಗತ್ತೆ, ಆದ್ರೆ ಸತ್ಯನ ಮಾತಾಡಲ್ಲ. ಅಂದ್ರೆ ಇದು ನಮ್ಮ ಕಲ್ಪನೆಯನ್ನ ವಿಸ್ತರಿಸುವುದು. ಸರ್ವದಮನ ಅವನು ಬಹಳ ತಾಯಿ ಬೆಳೆಸಿದ ಮಗ, ಅವನು ಎಷ್ಟು ಶಕ್ತಿಶಾಲಿಯಾಗಿ ಹೊಮ್ಮುತ್ತಾನೆ. ಮತ್ತೆ ಮುಂದೆ ಆ ಸಾಮ್ರಾಜ್ಯಕ್ಕೆ ಮುಂದೆ ರಾಜಕುಮಾರ, ಯುವರಾಜನಾಗಿ ಹೋಗ್ತಾನೆ. ಹಾಗಾಗಿ ಇಲ್ಲಿ ಇದೆಲ್ಲವೂ ಒಂದು ಕಲ್ಪನೆ. ಈ ಕಲ್ಪನೆಯನ್ನು ಕಲ್ಪನೆಯಾಗಿ ತಗೋಬೇಕು, ಅದನ್ನ ವಾಸ್ತವ ಅಂತ ತಗೊಳಕ್ ಬರೋದಿಲ್ಲ. ಆದ್ರೆ ಅದು ಹೇಗೆ ಪೂರಕವಾಗಿ ದುಡಿಯುತ್ತೆ ಇಲ್ಲಿ ಅನ್ನೋದನ್ನ ತಗೋಬಹುದಷ್ಟೆ. ಯಾವ ಒಂದು ವಿಚಾರವನ್ನ ಹೇಳೋದಕ್ಕೆ ಹೋಗ್ತಾ ಇದೆಯೋ ಕವಿತೆ, ಆ ವಿಚಾರವನ್ನ ಹೇಳೋದಕ್ಕೆ ಅದು ಎಷ್ಟರ ಮಟ್ಟಿಗೆ ದುಡಿಯುತ್ತೆ ಈ ಕಲ್ಪನೆ ಅನ್ನೋದನ್ನ ತಗೋಬಹುದು. ಯಾವ್ದನ್ನು ನಾವು ಹಾಗೆ ತಗೊಳಕ್ ಬರಲ್ಲ. ಹಾಗೆ ತಗೊಳಕ್ ಬಂದ್ರೆ ಇಲ್ಲಿ ನಿಮ್ಗೆ ಮಹಾಪುರಾಣದಲ್ಲಿ ಅವಳು 3 ವರ್ಷ ಗರ್ಭಿಣಿಯಾಗಿದ್ಲು ಅಂತ ಇದೆ. 3 ವರ್ಷದ ನಂತರ ಹೆರ್ತಾಳ ಅವಳು ಅಂತ ಇದೆ. ಹುಟ್ಟುವಾಗ್ಲೇ 4 ಹಲ್ಲಿತ್ತು ಅವನಿಗೆ ಅಂತೆಲ್ಲ ಇದೆ. ಅದನ್ನೆಲ್ಲ ಹಾಗೆ ತಗೊಳಕ್ ಬರಲ್ಲ. ಮೇಡಮ್, ಇನ್ನೊಂದು ನನ್ನ ಪ್ರಶ್ನೆ ಮೇಡಮ್, ಈ ಓಂಕಾರದಲ್ಲಿ ನಿಲ್ಲಿಸಿದಂತ ಒಂದು ಮಂತ್ರ, ಆ ಮಂತ್ರದ ಒಂದು ತುಣುಕಿನಿಂದ ಈ ಕಾವ್ಯ ಬರೆದ ಅನ್ನೋದಾದ್ರೆ, ಇನ್ನು ಉಳಿದಂತ ತುಣುಕುಗಳಿಂದ ಈ ತರದ್ದು ಬೇರೆ ಬೇರೆ ಆಯಾಮದ ದುಷ್ಯಂತ ಶಕುಂತಲ ಕಾವ್ಯವನ್ನ ನಾವು ನಿರೀಕ್ಷಿಸಬಹುದಾ ಅಂತ, ಆ ತರದ್ ನೋಡ್ಬಹುದಾ ಅಂತ? ಅದು ಸೃಜನಶೀಲ ಕೃತಿಗಳಂತಂದ್ರೆ ಹಂಗೆ. ಈಗಾಗ್ಲೇ ಎಷ್ಟೊಂದು ದುಷ್ಯಂತ ಶಕುಂತಲ ಕಥೆ ಬಂದಿದೆ, ಎಷ್ಟೊಂದು ಮಹಾಭಾರತ ಬಂದಿದೆ, ಎಷ್ಟೊಂದು ರಾಮಾಯಣಗಳು ಬಂದಿದಾವೆ. ಇಲ್ಲಿ ಅವರು ಒಂದು ಮಂತ್ರದ ತುಣುಕು ಅಂತ ತಗೊಂಡು ಕಾಳಿದಾಸನಿಗೆ ಹೇಳಿದ್ದಕ್ಕೆ ಕಾಳಿದಾಸ ಆತರ ಮಾಡ್ದ, ಸುಖಾಂತ ಮಾಡ್ದ ಅನ್ನೋದನ್ನು ಒಂದು ತರ್ತಾರೆ ಇಲ್ಲಿ. ಆದ್ರೆ ಅದನ್ನೇ ಮೀರಿ ಈ ಕವಿತೆನೇ ಇದೆಯಲ್ಲ,
ಅಲ್ಲಿ ಏನು ಕಾಳಿದಾಸಂಗೆ ಹೇಳಿದ್ರು ಕಾಳಿದಾಸ ಬರ್ದ ಅಂತ ಹೇಳುವುದನ್ನು ಮೀರಿದ ಕವಿತೆ ಇದು. ಇಲ್ಲಿ ಕಾಳಿದಾಸನು ಹೇಳಿದ್ದನ್ನು ಬಿಟ್ಟು ಅದ್ರ ಆಚೆಗೆ ಹೇಳ್ತಾ ಇದೆ ಇದು. ಅಂದ್ರೆ ಕಾಳಿದಾಸ ಹೇಳಿದ್ದಲ್ಲ, ಅದ್ರ ಆಚೆಗೆ ಇನ್ನೊಂದೇನೋ ನಡೆದಿದೆ ಅನ್ನೋದನ್ನ ಹೇಳೋಕೆ ಈ ಕವಿತೆ ಇದೆಯಲ್ಲ, ಇದದ್ರ ಇನ್ನೊಂದು ವಿಸ್ತರಿತ ರೂಪ. ಅದು ಶಿವಶಕ್ತಿಯರು ಹೇಳಿದ ಮಂತ್ರನೇ ಆಗ್ಬೇಕಂತಿಲ್ಲ. ಮಂತ್ರ ಅನ್ನುವುದನ್ನು ಕೂಡ ಒಂದು ರೂಪಕವಾಗಿ ತಗೋಬಹುದು ನಾವಿಲ್ಲಿ. ಎಸ್ ಮೇಡಮ್, ಥ್ಯಾಂಕ್ಸ್. ನಮಸ್ತೆ. ವೆಂಕಟೊಬ್ರು ಅಂತ ಮ್ಯಾಮ್, ಬೆಂಗಳೂರಿನ. ಏನಿಲ್ಲ ಮ್ಯಾಮ್, ಈಗ ನಾವು ಸಾಹಿತ್ಯವನ್ನ ಇವತ್ತಿನ ವಸ್ತುಸ್ಥಿತಿಗೆ ಗಮನಿಸಿದಾಗ ಮಕ್ಕಳ ಮುಂದೆ ನಾವು ಒಂದು ಪದ್ಯವನ್ನ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಇಂದಿನ ಒಂದು ರೀತಿಯ ಮಕ್ಕಳು ವೈಜ್ಞಾನಿಕ ದೃಷ್ಟಿಕೋನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಹಾಗೆ ಒಂದು ರೀತಿ ನೀವು ಏನು ಕಲ್ಪನೆ ಅಂತ ಹೇಳಿದ್ರಲ್ವಾ, ಈ ಒಂದು ಸಾಹಿತ್ಯವನ್ನ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಹೇಗೆ ಮಕ್ಕಳಿಗೆ ನಾವು ಒಂದು ರೀತಿಯಲ್ಲಿ ಅರ್ಥೈಸಕ್ಕಾಗುತ್ತೆ? ಬರೀ ಕಲ್ಪನೆ ಅಂತ ಹೇಳಿದಾಗ ಇವತ್ತಿನ ಏನು ಜನರೇಷನ್ ಅಂತ ಹೇಳ್ತೀವಿ, ಇವು ಅವ್ರು ಒಪ್ಕೊಳ್ಳಲ್ಲ. ಅವ್ರೇನೇ ಒಂದು ಪಕ್ಕ ಒಂದು ದಾಖಲಾತಿ ಇದ್ರೆ ಮಾತ್ರ ಒಪ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಈ ಒಂದು ಕವಿತೆಯನ್ನ ಹೇಗೆ ಅವರನ್ನ ಅವ್ರು ಒಪ್ಪುವ ರೀತಿಯಲ್ಲಿ ಮಾಡ್ಬೋದು? ಆರಾಮ್ಸೆ ಮಾಡ್ಬೋದಲ್ಲ. ಈಗ ನೋಡಿ, ಯಾವುದೇ ಒಂದು ಕತೆ, ಕಾದಂಬರಿ, ಕಾವ್ಯಗಳು ಪರಿಣಾಮ ತೀವ್ರತೆಗಾಗಿ ಕಲ್ಪನೆಯನ್ನು ಬಳಸ್ಕೊಳ್ಳೋದು, ಕಲ್ಪನೆಗಾಗಿ ಕಲ್ಪನೆಯನ್ನು ಬಳಸ್ಕೊಳ್ಳೋದಲ್ಲ. ಯಾವುದೋ ಒಂದು ನಾನು ಅದಕ್ಕೆ ಆಗ್ಲೇ ಹೇಳಿದ್ದೆ, ಯಾವುದೋ ಒಂದು ಆದರ್ಶ ಸ್ಥಿತಿ ನಾನು ಹೇಳ್ತಾ ಇಲ್ಲ ಅಂತ. ಯಾವುದೋ ಒಂದು ರಂಜನೆಗಾಗಿನೋ ಮತ್ತೊಂದಕ್ಕೋ ಮಾಡ್ತಾ ಇರೋದಲ್ಲ. ಈಗ ನೋಡಿ, ಇದೇ ಈಗಿನ ಮಕ್ಕಳೇ ಸಿನಿಮಾ ನೋಡಕ್ ಹೋದಾಗ ಸಿನಿಮಾದಲ್ಲಿ ಏನ್ ಬಯಸ್ತಾರ ಅವರು? ಒಂದು ಕಲಾತ್ಮಕ ಸಿನಿಮಾದಲ್ಲಿ ನಿಧಾನವಾಗಿ ಕತೆ ಹೇಳದ್ನ ಇದೇ ಈಗಿನ ಮಕ್ಳು ಕೂಡ ಏನು ಸ್ವೀಕರಿಸ್ಬಿಡ್ತಾರ? ವೈಜ್ಞಾನಿಕತೆ ಅಂದ್ರೆ ಏನು? ವೈಜ್ಞಾನಿಕತೆಯನ್ನ ನಾವು ನಮ್ಮ ವಿಚಾರಕ್ಕೆ ತರ್ಬೇಕು. ಈ ಕವಿತೆಯನ್ನೇ ನಾನೀಗ ಪ್ರಾಯೋಗಿಕ ವಿಮರ್ಶೆ ಬಿಟ್ಟು ಬೇರೆ ವಿಮರ್ಶೆ ಮಾಡಿದಾಗ ನಾನು ಅದನ್ನ ತರ್ತೀನಿ. ಇಲ್ಲಿ ಇವರು ಪರ್ಟಿಕ್ಯುಲರ್ ಆಗಿ ಪ್ರಾಯೋಗಿಕ ವಿಮರ್ಶೆ ಮಾಡ್ಬೇಕಂತ ಹೇಳಿದ್ದಾರೆ, ಹಾಗಾಗಿ ಪ್ರಾಯೋಗಿಕ ವಿಮರ್ಶೆ ಮಾಡ್ತಾ ಇದ್ದೀನಿ. ನಾನು ಇದನ್ನ ಸ್ತ್ರೀವಾದಿ ವಿಮರ್ಶೆ ಮಾಡಿದಾಗ ಇಲ್ಲಿ ಈ ಕಲ್ಪನೆಗಳನ್ನೇ ನಾನು ವಾಸ್ತವಕ್ಕೆ ತಗೊಂಡ್ ಬರಕ್ಕಾಗತ್ತೆ. ಅಂದ್ರೆ ಕಥೆಗಳು ಹೇಗೆಲ್ಲ ನಿರೂಪಿಸಿ ಹೆಣ್ಣನ್ನ ಬಂಧಿಸಿ ಇಡುತ್ತೆ, ಹೇಗೆಲ್ಲ ನಿರೂಪಿಸಿ ಹೆಣ್ಣಿನ ಸ್ಥಿತಿಯನ್ನ ಸ್ಥಾಪಿಸುತ್ತೆ. ಅಂದ್ರೆ ಹಳೆ ಕತೆ, ಈ ಕವಿತೆ ಅಲ್ಲಲ್ಲ, ಈ ಕವಿತೆ ಅದನ್ನ ಮುರಿತಾ ಇದೆ. ಈ ಕವಿತೆ ಹೇಳುತ್ತೆ, ಅವನು ಮರ್ತಾನಂದ್ರೆ ಇವಳು ಯಾಕೆ ಅಳ್ತಾ ಕೂತ್ಕೋಬೇಕು? ಇದು ಪ್ರಶ್ನೆ ಮಾಡ್ತಾ ಇದೆ ಕವಿತೆ. ನೀನು ಅಳ್ತಾ ಕೂತ್ಕೊಳ್ಳಲ್ಲ ಶಕುಂತಲೆ, ಮೀರಿದ್ಲು, ಅವಳೇ ನಿರಾಕರಿಸಿದ್ಲು, ಅವಳು ಬದುಕಬಲ್ಲಳು ಅವನಿಲ್ಲದೆ. ಅವನು ಯಾರನ್ನು ತಿರಸ್ಕರಿಸಿದನೋ ಅವನನ್ನ ತಿರಸ್ಕರಿಸಿ ಆಕೆ ಬದುಕಬಲ್ಲಳು, ಸಶಕ್ತವಾಗಿ ಮಗನನ್ನ ಬೆಳೆಸಬಲ್ಲಳು, ಅವನನ್ನ ಮುಂದೆ ರಾಜನಾಗುವುದಕ್ಕೆ ಬೇಕಾದ ಎಲ್ಲ ವಿದ್ಯೆಯನ್ನು ಕೂಡ ಅವಳು ಆ ಕಾಡಿನಲ್ಲಿ ಇದ್ದು ಕೊಟ್ಟು ತನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸಬಲ್ಲಳು. ಇದನ್ನೆಲ್ಲ ನಾನು ಸ್ತ್ರೀವಾದಿ ವಿಮರ್ಶೆಯಲ್ಲಿ ಹೇಳಬಲ್ಲೆ. ನೀವು ವೈಚಾರಿಕತೆನೇ ಇಲ್ಲಿ ತರಕ್ಕಾಗತ್ತೆ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವರು ಪ್ರಾಯೋಗಿಕ ವಿಮರ್ಶೆ ಅಂದಿದ್ರೆ ನಾನು ಹೊರಗೆ ಹೋಗಿಲ್ಲ ಅಷ್ಟೇ, ಯಾವುದೋ ಒಂದು ಥಿಯರಿನೇ ಈಚೆಗೆ ತಂದಿಲ್ಲ. ಕವಿತೆ ಮೂಲಕ ಏನೆಲ್ಲ ಹೇಳಬಹುದೋ ಅದರ ಒಟ್ಟು ಬರವಣಿಗೆಯ ಶೈಲಿಯ, ಅದರ ತಂತ್ರದ ಹಿನ್ನೆಲೆಯಿಂದ ಏನೇನು, ಅದು ಪ್ರಾಯೋಗಿಕ ವಿಮರ್ಶೆಯ ಮಿತಿ ಕೂಡ ಹೌದದು. ಹಾಗಾಗಿನೇ ಪ್ರಾಯೋಗಿಕ ವಿಮರ್ಶೆಯನ್ನ ನಾವು ಹೆಚ್ಚು ದೂರಕ್ಕೆ ತಕೊಂಡು ಹೋಗಕ್ ಆಗದೆ ಇರೋದ್ರಿಂದ ಇವಾಗ ನಾವು ಬೇರೆ ಬೇರೆ ತತ್ವಗಳ ಆಧಾರಗಳ ಮೂಲಕ ವಿಮರ್ಶೆ ಮಾಡ್ತಾ ಇದ್ದೀವಿ. ಅದು ಹಲವು ರೀತಿ ವಿಮರ್ಶೆ ಇದೆ. ಅಲ್ಲಿ ನೀವು ಖಂಡಿತ ಈ ಕವಿತೆಯನ್ನು ಖಂಡಿತ ಮಾಡ್ಬೋದು. ಅದನ್ನೇ ಹೇಳಿದ್ದು, ಕಲ್ಪನೆ ಅಂತಂದ್ರೆ ಕಲ್ಪನೆಯು ಹೇಗೆ ಒಂದು ತಂತ್ರವಾಗಿ ಬಳಕೆ ಆಗತ್ತೆ. ಯಾವುದಕ್ಕೆ ಅಂತಂದ್ರೆ ಹೆಣ್ಣಿನ ಸ್ಥಿತಿಯನ್ನ ಕಾಪಿಡೋದಕ್ಕೂ ತಂತ್ರವಾಗಿ ಬಳಕೆ ಆಗತ್ತೆ. ಉಂಗ್ರ ಕಳೆದೋಯ್ತಂತೆ, ಅದಕ್ಕೆ ಪಾಪ ದುಷ್ಯಂತನಿಗೆ ಮರ್ತೇ ಹೋಯ್ತಂತೆ, ಅಂದ್ರೆ ಅವನನ್ನ ಹೆಂಗೆ ಕಾಪಾಡುತ್ತೆ ಅನ್ನೋದಕ್ಕೆ. ಅಯ್ಯೋ ಪಾಪ ಅವನಿಗೆ ಉಂಗ್ರ ಕಳೆದು ಹೋಗಿದ್ದಕ್ಕಲ್ವಾ ಅವನ್ ಮರ್ತಿದ್ದು ಅನ್ಲಂತೆ, ಇವಳು ವಾಪಸ್ ಹೋಗಿ ಸೇರ್ಕೊಂಡ್ಬಿಟ್ಲಂತೆ. ಇದು ಹೇಗೆ ಕಾಪಿಡುತ್ತೆ ಅನ್ನೋದನ್ನ ಹಾಗೆ ಹೇಳ್ಬೋದು ನಾವು ಆ ಹಳೆ ಕಥೆಯನ್ನು. ಈ ಕವಿತೆಯ ಕಥೆಯನ್ನ ಅದ್ಯಾಕೆ ಅವಳು ಅವನನ್ನ ಹಾಗೆ ಸ್ವೀಕರಿಸ್ಬೇಕು? ಅವಳು ನಿರಾಕರಿಸ್ತಾಳೆ. ಅವಳು ನಿರಾಕರಿಸಿದಾಗ ಅವನ್ ಪಾಡು ಏನಾಗುತ್ತೆ, ಅವನ ಸ್ಥಿತಿ ಏನಾಗತ್ತೆ, ಇದನ್ನ ಹೆಣ್ಣು ಅರ್ಥ ಮಾಡ್ಕೋಬೇಕು. ಮತ್ತು ಹೆಣ್ಣು ತನ್ನ ಶಕ್ತಿಯನ್ನ ಅರಿತು ಒಂದು ಸ್ವಾವಲಂಬನೆಯಿಂದ ಸ್ವತಂತ್ರವಾಗಿ ಬದುಕುವುದಕ್ಕೂ ಸಾಧ್ಯ ಅನ್ನೋದನ್ನ ಈ ಕವಿತೆ ನಿರೂಪಿಸುತ್ತೆ ಅಂತ ಹೇಳ್ಬೋದಲ್ಲ ಈಗಿನ ಕಾಲದ ಮಕ್ಕಳಿಗೆ. ಅದೇ ಸಾಧ್ಯತೆಯನ್ನು ಕೊಡೋದವು.
ಈಗ ಒಂದ್ ಕಾವ್ಯ, ಕವಿತೆ, ಕಾದಂಬರಿಗಳು ಹತ್ತಲವು ಅರ್ಥ ಕೊಡೋದು ಹೇಗೆ ಅಂತಂದ್ರೆ ಈ ತಂತ್ರಗಳನ್ನ ಬಳಕೆ ಮಾಡೋದ್ರಿಂದ. ಈ ತಂತ್ರ ಬಳಕೆ ಮಾಡದೆ ನೇರವಾಗಿ ಹೇಳಿದ್ರೆ ಅದಕ್ಕೆ ಒಂದೇ ಅರ್ಥ ಇರುತ್ತೆ, ಅನುಭವ ಇರಲ್ಲ. ಹಾಗಾಗಿ ಕವಿತೆಯೊಳಗಿನ ನಿರೂಪಣೆ ಹೌದು, ಅದು ಅನುಭವವಾಗ್ತದೆ. ಥ್ಯಾಂಕ್ ಯು. ಕಾವ್ಯದಿಂದ ಸಿಗೋ ಸೌಂದರ್ಯಕ್ಕೆ ನಾವು ತುಂಬಾ ಹಿಂಗೆ ಪಟ್ಟಿ ಹಾಕೋಬಾರದು ಕಾವ್ಯ ಓದಕ್ಕೆ. ಅವಾಗ ನಮ್ಗೆ ಅದು ಅಸಂತೋಷ ಸಿಗೋದಿಲ್ಲ. ಕಾವ್ಯದಿಂದ ಸಂತೋಷ ಸಿಗ್ಬಾರ್ದು ಅಂತ ಏನಿಲ್ಲ. ಈಗ ಸಂತೋಷ ಅನ್ನೋದು ಅದನ್ನ ನೆಗೆಟಿವ್ ಆಗಿ ತಗೋಬಾರ್ದು ನಾವು. ಅದ್ ನಮ್ ಚೈತನ್ಯನ ಹೆಚ್ಚಿಸೋದು ಮಾತ್ರ ಅಲ್ಲ, ಲೋಕದ ಚೈತನ್ಯ ಹೆಚ್ಚಿಸಿರುತ್ತೆ ಒಂದು. ಇನ್ನೊಂದು, ಒಂದು ಹೊಸ ವಿಚಾರ ಸಿಕ್ಕಿದಾಗ ಸಿಗೋ ಸಂತೋಷ ಇದೆಯಲ್ಲ, ಆ ಸಂತೋಷನೂ ಕೊಡುತ್ತೆ ಕಾವ್ಯ. ಅದ್ರ ಮೂಲಕ ನಮ್ಮ ವಿಚಾರನೂ ಕೂಡ ನಮ್ಗೆ ಸಿಗುತ್ತೆ. ಬೀಜಾಕ್ಷರವನ್ನೇ ಒಂದು ನಾಟಕವನ್ನಾಗಿ ಮಾಡಿದನು ಅನ್ನೋದ್ರ ತಾತ್ಪರ್ಯ ಏನಂತ ಒಂದು ಸ್ವಲ್ಪ ವಿವರಣೆ ಬೇಕಿತ್ತು ಮೇಡಮ್. ನಮ್ಗೆ ಸ್ವಲ್ಪ ಈ ಮಂತ್ರ ಅಂತದೆಲ್ಲ ಬಂದ್ ಕೂಡ್ಲೆ ನಾವು ತುಂಬಾ ತಲೆ ಕೆಡ್ಸ್ಕೊತೀವಿ ಅನ್ಸುತ್ತೆ ನಿಮ್ಗೆ ಅಲ್ವಾ? ಈಗ ಅದನ್ನು ಒಂದು ಸಾಹಿತ್ಯದ ರೂಪವಾಗಿ ನೋಡೋಣ. ಮಂತ್ರ ಅನ್ಕೊಳ್ಳೋದು ಅದೇನ್ ದೇವಾನ್ ದೇವತೆ ಮತ್ತೊಂದು ಇನ್ನೊಂದು ಹಂಗೆ ತಗೋಬೇಕಂತ ಏನಿದೆ. ಅದನ್ನು ಒಂದು ಸಾಹಿತ್ಯದ ಸಾಧ್ಯತೆಯಾಗಿ, ಈಗ ಕಶ್ಯಪರು, ನಾನು ಹೇಳಿದ್ನಲ್ಲ ಆಗ್ಲೇ, ಪುರಾಣದ ತಂತ್ರಗಳನ್ನೆಲ್ಲ ಬಳಸುತ್ತಿ ಕವಿತೆ ಅಂತ. ಆ ಪುರಾಣದ ತಂತ್ರಗಳಲ್ಲಿ ಇದು ಒಂದು. ಕಶ್ಯಪ ಮುನಿಗಳು ಗಂಡು ಹೆಣ್ಣು ಹೀಗೆ ಏನಾಗ್ಬಾರ್ದು, ಅವರ ನಡುವಿನ ಸಂಬಂಧ ಬಿರಿದು ಹೋಗ್ಬಾರ್ದು ಅಂತ ಅವರು ತುಂಬಾ ತೀವ್ರವಾಗಿ ಯೋಚಿಸಿದ್ರು ಅಂತ. ಅವ್ರ ತಪಸ್ಸು ಅಂತಂದ್ರೆ ಏನು, ತೀವ್ರವಾಗಿ ಅದ್ರ ಬಗ್ಗೆ ಯೋಚಿಸಿ ಈ ಗಂಡು ಹೆಣ್ಣು ಸಂಬಂಧವನ್ನ ಅದನ್ನ ಕಾಪಿಟ್ಟುಕೊಳ್ಳುವುದಕ್ಕೆ ಒಂದು ಏನ್ ಮಾಡಬಹುದು ಅನ್ನೋದನ್ನ ಒಂದು ಬೀಜಾಕ್ಷರ ರೂಪದಲ್ಲಿ ಅಂತಂದ್ರೆ, ಈಗ ಕೆಲವು ಸಲ ಏನಾಗತ್ತೆ, ನಾವು ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಇರ್ತೀವಿ. ಆಗ ಯಾರೋ ಒಂದು ಮಾತು ನಮ್ಮನ್ನ ಹಗುರಗೊಳಿಸುತ್ತೆ. ಅದು ಒಂಥರ ಬೀಜಾಕ್ಷರ. ಬೀಜ ಅಂತಂದ್ರೆ ಸಸಿ ಮೊಳಸುತ್ತೆ, ಜೀವ ಕೊಡುತ್ತೆ, ಅದು ಫಲಕ್ ಕಾರಣ ಆಗತ್ತಲ್ವಾ? ಹಾಗೆ ಒಂದು ಮಾತು, ಆ ಚಿಂತನೆ, ಅದು ಬೀಜಾಕ್ಷರ ಅಂತ. ಬೀಜಾಕ್ಷರದಲ್ಲಿ ಇಡೋದಂದ್ರೆ ತುಂಬಾ ಸಂಕ್ಷಿಪ್ತವಾಗಿಡೋದು ಅಂತ, ಕ್ಯಾಪ್ಸುಲ್ ಆಗಿಡೋದು ಅಂತ. ಎಲ್ಲಾನು ವಿವರಿಸಿ ಹೇಳೋದಲ್ಲ, ಕ್ಯಾಪ್ಸುಲ್ ಆಗಿಡೋದು ಅಂತ. ಹಾಗೆ ಪ್ರಕೃತಿ ಮತ್ತು ಪುರುಷ, ಗಂಡು ಮತ್ತು ಹೆಣ್ಣು ಬಿರಿಯಬಾರದು, ಆ ಚೈತನ್ಯ ನಾಶ ಆಗ್ಬಾರ್ದು ಅನ್ನೋದನ್ನ ಅವರು ಸತತ ಚಿಂತಿಸಿ ಅದನ್ನ, ಆ ಚಿಂತನೆಯನ್ನ ಮಂತ್ರ ರೂಪದಲ್ಲಿ ಏನ್ ಮಾಡಿದ್ರು, ನಿರ್ಮಿಸಿದ್ರು ಅಂತ. ಆ ಮಾತನ್ನ, ಮಂತ್ರ ಅಂದ್ರೆ ಮಾತೆ ತಾನೆ, ಬಾಯಲ್ಲಿ ಹೇಳದೆ ತಾನೆ, ಆ ಮಾತನ್ನ ಶಿವಶಕ್ತಿಯರು ಕೇಳಿಸಿಕೊಂಡ್ರು ಅಂತ. ಶಿವಶಕ್ತಿಯರಿಗೆ ಕೇಳಿಸಿಕೊಂಡಾಗ ಇದು ನಿಜವಾಗ್ಲೂ ಬೇಕಾದ್ದು ಅಂತ ಅನ್ಸಿರುತ್ತೆ ಅವ್ರಿಗೆ, ಶಿವಶಕ್ತಿ. ಹಾಗಾಗಿ ಅವರು ಕಾಳಿದಾಸನಿಗೆ ನೀನು ಕಾವ್ಯದ ಮೂಲಕನಾದ್ರೂ ಹೇಳಪ್ಪ ಇದನ್ನ ಅಂತ ಹೇಳಿದ್ರು. ನಾನು ಆಗ್ಲೇ ಹೇಳ್ದಂಗೆ ಇವೆಲ್ಲವೂ ಕವಿಯ ಸೃಷ್ಟಿಗಳು. ಆದ್ರೆ ಕವಿ ಹೀಗೆ ಸೃಷ್ಟಿ ಮಾಡುವುದರ ಉದ್ದೇಶ ಏನು ಅನ್ನೋದು ನಮ್ಗೆ ಮುಖ್ಯ ಆಗ್ಬೇಕು. ಕವಿ ಸೃಷ್ಟಿ ಮಾಡಿದ ಈ ಹಂತಗಳು ನಮ್ಗೆ ಒಪ್ಪಿತ ಆಗ್ಬೋದು, ಒಪ್ಪಿತ ಆಗದೇನೆ ಇರ್ಬೋದು. ಆದ್ರೆ ಕವಿ ಈ ರೀತಿಯ ಒಂದು ತಂತ್ರದ ಮೂಲಕ ಅಂತಿಮವಾಗಿ ಹೇಳ್ತಾ ಇರೋದೇನು, ಕೊನೆಯ ಸಾಲೇನು, ಜನ ನಂಬಿದ್ರು ಸಂತೋಷವಾಗಿದ್ರು ಅಂತ. ಜನ ನಂಬಿದ್ರು ಸಂತೋಷವಾಗಿದ್ರು ಮಾತ್ರ ಅಲ್ಲ, ಜನ ಅದನ್ನ ತಾವು ಕೂಡ ಆಗು ಮಾಡ್ಕೋಬೇಕು ಅನ್ನೋದು ಕವಿತೆಯ ಆಶಯ. ಸರಳ ಪ್ರಶ್ನೆ, ಕೊನೆಯ ಪ್ರಶ್ನೆ. ಕವಿಯ ಕಲ್ಪನೆಗಳೆಲ್ಲ ಸತ್ಯವಾಗಿರುತ್ತಾ? ಕವಿಯ ಕಲ್ಪನೆ ಮತ್ತೆ ಸತ್ಯಕ್ಕಿರುವ ಒಂದು ರೀತಿಯ ಸಂಬಂಧ ಮೇಡಮ್? ಕವಿ ಕಲ್ಪನೆ ಕವಿ ಬರೆದು ಕೂಡ್ಲೆ ಮುಗೀತು, ಕವಿಗೂ ಅದಕ್ಕೂ ಸಂಬಂಧ ಇಲ್ಲ. ಓದುವ ನಮ್ಗೂ ಅದಕ್ಕೂ ಸಂಬಂಧ ಇರುತ್ತೆ. ನಮಗೆ ಆ ಕಲ್ಪನೆ ಏನೇನನ್ನೆಲ್ಲ ಹೊಳ್ಸುತ್ತೆ ಅಂದ್ರೆ ಅದು ಜೀವ ಬರುತ್ತೆ ಅದಕ್ಕೆ. ನಮ್ಗೆ ಅದು ಏನು ಹೊಳ್ಸೋದಿಲ್ಲ ಅಂದ್ರೆ ಅದು ಅಲ್ಲಿಗೆ ಸಾಯುತ್ತೆ. ಹಾಗಾಗಿ ಆ ಕಲ್ಪನೆ ನಮ್ಗೆ ಸತ್ಯವನ್ನ ನೋಡುವುದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತಂದ್ರೆ ಅದು ಸತ್ಯ. ಆ ಕಲ್ಪನೆ ನಮ್ಗೆ ಸತ್ಯವನ್ನ ಮರೆಮಾಚಿಸುತ್ತೆ ಅಂತಂದ್ರೆ ಅದು ಸುಳ್ಳು. ಹಾಗಾಗಿ ಕಲ್ಪನೆ ಸುಳ್ಳು ಆಗ್ಬೋದು, ಸತ್ಯನೂ ಆಗ್ಬೋದು. ಇಲ್ಲಿ ಕವಿ ಮಾಡಿರುವ ಕಲ್ಪನೆ ಇದೆಯಲ್ಲ, ಅದು ಯೋಚಿಸುವಂತೆ ಮಾಡ್ತಾ ಇದೆಯಲ್ಲ, ಇದೆಲ್ಲ ಏನು ಅಂತ. ಇಲ್ಲಿ ಯಾರ ತಪ್ಪು ಅನ್ನೋದಕ್ಕಿಂತಲೂ ಯಾಕೆ ತಪ್ಪು ಅಂತ ಯೋಚಿಸುವಂಗ್ ಮಾಡ್ತಾ ಇದೆ.
ಇವತ್ತೂ ಕೂಡ ನಾವು ಯೋಚನೆ ಮಾಡ್ಬೇಕಾಗಿರೋದು, ನಾವು ಹೆಚ್ಚು ಯಾರ ತಪ್ಪು ಅಂತ ಯೋಚನೆ ಮಾಡ್ತಿರ್ತೀವಿ, ಆದ್ರೆ ಯಾರೇ ಆದ್ರೂ ಯಾಕೆ ಈ ತಪ್ಪು ಮಾಡ್ತಾ ಇದ್ದಾರೆ, ಆ ಯಾಕೆ ತಪ್ಪು ಅನ್ನೋದನ್ನ ನಾವು ಸರಿ ಮಾಡದೆ ಹೋದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಟ್ಟು ಸಮಾಧಾನ ಮಾಡ್ಕೋಬಹುದಷ್ಟೆ. ಆದ್ರೆ ಇನ್ನೊಬ್ರು ಮತ್ತದೇ ತಪ್ಪು ಮಾಡ್ತಾರಲ್ಲ, ಇದೇ ತಾನೇ ನಡೀತಾ ಇರೋದು ಜಗತ್ನಲ್ಲಿ. ಈ ಕವಿತೆಗಳು ಈ ತರ ತುಂಬಾ ಸ್ವಲ್ಪ ಯೋಚನೆ ಮಾಡ್ತಾ ಹೋದಂಗೆ ತುಂಬಾ ಆಳಕ್ ಹೋದ್ರೆ ಅದು ಒಳ್ಳೆ ಕವಿತೆ ಆಗಿರುತ್ತೆ. ಅದು ಕಾವ್ಯ ರೂಪದಲ್ಲಿದೆಯೋ, ಗದ್ಯ ರೂಪದಲ್ಲಿದೆಯೋ, ನಾಟಕ ರೂಪದಲ್ಲಿದೆಯೋ ಅನ್ನೋಕ್ಕಿಂತಲೂ ಅದು ಆಳವಾಗಿ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಎಷ್ಟು ವಿಸ್ತಾರ ಸಿಗುತ್ತೆ ಅಂತ. ಈಗ ನೀವೆಲ್ಲ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನನಗೆ ಇನ್ನೂ ಹೆಚ್ಚಿನ ಕಾಣ್ಸೋಕ್ ಶುರುವಾಗ್ಬಿಡ್ತು. ಅದೇ ಕವಿತೆಯ ಶಕ್ತಿ. ಅದು ಸಿಗೋದೆ ಅದನ್ನ ನೀವು ಅದರ ಅಂದ್ರೆ ಅದು ಭಾಷೆಯ ಸಾಧ್ಯತೆ. ಇಲ್ಲಿ ಕಲ್ಪನೆಯನ್ನು ಮತ್ತೆ ನಾವು ತಿಳ್ಕೊಬೇಕಾದ್ದೇನೆಂದ್ರೆ, ಕಲ್ಪನೆ ಅನ್ನೋದು ಭಾಷೆಯ ಸಾಧ್ಯತೆ. ಭಾಷೆಗೆ ಮಾತ್ರ ಸಾಧ್ಯತೆ ಇರೋದು, ಮನಸ್ಸಿಗಿರುತ್ತೆ. ಆದ್ರೆ ನಮ್ಮ ಮನಸ್ಸಲ್ಲಿ ಇದನ್ನ ಬೇರೆಯವ್ರಿಗೆ ಹೇಳ್ಬೇಕಲ್ಲ. ಸೊ ಆವಾಗ ಭಾಷೆಗೆ ಮಾತ್ರ ಅದು ಸಾಧ್ಯ ಆಗೋದು ನೋಡಿ. ಇಲ್ದಿದ್ರೆ ಯಾಕೆ ಈ ಕಾಲದಲ್ಲೂ ಕೂಡ ಎಂತೆಂಥದೋ ಕಥೆಗಳನ್ನೆಲ್ಲ ಜನ ಒಂಥರ ಅಷ್ಟು ಖುಷಿಯಿಂದ ನೋಡಕ್ ಓಡ್ತಾರೆ. ಮನುಷ್ಯನ ಅವಶ್ಯಕತೆ ಕೂಡ ಆಗಿರುತ್ತೆ ಅನ್ಸುತ್ತದೆ. ಮನುಷ್ಯನ ಮಿದುಳು ಈ ರೀತಿ ಒಂದು ಕಲ್ಪಿಸಿಕೊಳ್ಳುವುದರ ಮೂಲಕವೇನೆ ಒಂದು ಹೊಸ ಹುಟ್ಟನ್ನ ನಿರ್ಮಿಸಬಹುದು, ಹೊಸ ಹುಟ್ಟನ್ನ ಕಂಡುಕೊಳ್ಳೋಕೆ ಸಾಧ್ಯ ಇದೆ. ಈ ಕವಿ ಹೇಳಿದ್ದು ನಮ್ಮೇಲ್ ಮಾಡೋ ಪರಿಣಾಮ, ಅದು ನೆಗೆಟಿವ್ ಆಗಿದ್ರೆ ಅದು ಸುಳ್ಳು, ಅದು ಪಾಸಿಟಿವ್ ಆಗಿದ್ರೆ ಅದು ಸತ್ಯ ಅಂತ ಅನ್ಸುತ್ತೆ. ಈಗ ಉದಾಹರಣೆಗೆ ರಾಮಾಯಣ ದರ್ಶನಮಲ್ಲಿ ಕುವೆಂಪು ಮಾಡೋದು ಎಷ್ಟೊಂದು ಕೆಲವು ಪಾಸಿಟಿವ್ ಆಗಿ ಬರುತ್ತೆ. ಆದ್ರೆ ನನ್ಗೆ ಅದೇ ಕುವೆಂಪುದು ವಾಲ್ಮೀಕಿ ಭಾಗ್ಯ ನೋಡಿದಾಗ ಒಪ್ಪಕ್ಕಾಗಲ್ಲ ನಾಟಕ. ಯಾಕಂದ್ರೆ ವಾಲ್ಮೀಕಿಯ ಭಾಗ್ಯ ಸೀತೆ, ಅದಕ್ಕಾಗ ಅವಳು ಕಾಡಿಗೆ ಹೋಗ್ಬೇಕಾಯ್ತು ಅಂತ ಏನಾರು ಹೇಳುತ್ತೆ ಅಂತಂದ್ರೆ ಆ ನಾಟಕ, ನನ್ನ ಮನಸ್ಸು ಅದನ್ನ ಒಪ್ಪೋದಿಲ್ಲ. ಓದುಗಳಾಗಿ ನಾನು ಅದನ್ನ ನಿರಾಕರಿಸ್ತೀನಿ ಅಷ್ಟೇ. ನೀವು ಈ ಶಿವಪ್ರಕಾಶ್ ಕವಿತೆಯನ್ನ ನಿರಾಕರಿಸ್ಬೋದು, ಅಥವಾ ಯಾವುದೇ ಕವಿತೆಗಳು ನಿಮ್ಗೆ ಇದು ಆಗೋದಿಲ್ಲ ಅಂದ್ರೆ ನಿರಾಕರಿಸ್ಬೋದು. ಇಲ್ಲಿಯವರೆಗೆ ಎಚ್.ಎಸ್. ಶಿವಪ್ರಕಾಶ್ ರವರ ಕಾಳಿದಾಸ ಹೇಳದ ಶಕುಂತಲೆಯ ಕತೆ ಎಂಬ ಕವಿತೆಯನ್ನ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸಿದ ಮೇಡಮ್ ಅವರಿಗೆ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಹಾಗೂ ಕಾವ್ಯ ಕರ್ನಾಟಕ ಬಳಗದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಒಂದು ನಾಳೆ ಮಾಡಲಿರುವ ಉಪನ್ಯಾಸದ ಬಗ್ಗೆ ಸೂಚನೆ. ನಾಳೆ ಗಂಗಾಧರ್ ಚಿತ್ತಲ್ ಅವರ ಹರಿವ ನೀರುದು ಎಂಬ ಕವಿತೆಯನ್ನ ತಾವೆಲ್ಲರೂ ಕೂಡ ಹೀಗೆ ಮುಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಜೊತೆಯಾಗಿ ಎಂದು ಹೇಳುತ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಥ್ಯಾಂಕ್ ಯು.